ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಈ ದಿನದ ಉಪನ್ಯಾಸದಲ್ಲಿ ವಿಭರಾಮಪುರದ ಅಪ್ಪ ಅವರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಅನುಸಂಧಾನ ಮಾಡಿಕೊಳ್ಳೋಣ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳಂತ ಪ್ರಸಿದ್ಧರಾಗಿರತಕ್ಕಂತಹ ಪ್ರಹ್ಲಾದಾಂಶ ಸಂಭೂತರಾಗಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರು ಸಶರೀರ ಬೃಂದಾವನ ಪ್ರವೇಶ ಮಾಡಿ ಈಗಲೂ ಕೂಡ ಅನೇಕ ವಿಧವಾಗಿರತಕ್ಕಂತಹ ದಿವ್ಯ ಲೀಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ಪರಮ ಪಾವನ ಕ್ಷೇತ್ರ ಮಂತ್ರಾಲಯ. ಇಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ತೀರಾ ಸಮೀಪದಲ್ಲಿ ಇರತಕ್ಕಂತಹ ಮತ್ತೊಂದು ಪುಣ್ಯಕ್ಷೇತ್ರ ವಿಭರಾಮಪುರ. ಈ ವಿಭರಾಮಪುರವೇ ಅಪ್ಪ ಅವರ ಜನ್ಮಸ್ಥಳ. ಹಿಂದೆ ತ್ರೇತಾಯುಗದಲ್ಲಿ ರಾಮದೇವರು ಈ ಸ್ಥಳಕ್ಕೆ ಆನೆ ಮೇಲೆ ಕುಳಿತು ಬಂದಿದ್ದರಂತೆ. ಹಾಗಾಗಿ ಈ ಗ್ರಾಮಕ್ಕೆ ವಿಭರಾಮಪುರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಕರ್ನೂಲು ಜಿಲ್ಲೆ ಆದಾವಾನಿ ತಾಲೂಕಿಗೆ ಸೇರಿರತಕ್ಕಂತಹ ಒಂದು ಸಣ್ಣ ಗ್ರಾಮ ಈ ವಿಭರಾಮಪುರ. ಆಂಧ್ರ ಪ್ರದೇಶ ರಾಜ್ಯದ ಹಳ್ಳಿ. ಬಿಸಿಲಿನ ಧಗೆ ಅಧಿಕವಾಗಿರತಕ್ಕಂತಹ ಕಪ್ಪು ಮಣ್ಣಿರತಕ್ಕಂತಹ ಬಯಲು ಸೀಮೆ ಪ್ರದೇಶ. ಸ್ವಲ್ಪ ದೂರದಲ್ಲಿಯೇ ತುಂಗಭದ್ರಾ ನದಿ ಹರಿತಾ ಇದೆ. ಮಂತ್ರಾಲಯ ಕ್ಷೇತ್ರಕ್ಕೆ ಇದು ಸುಮಾರು 8 ಕಿಲೋಮೀಟರ್ ದೂರ. ಪುಣ್ಯದ ಫಲವೇ ಮಡುಗಟ್ಟಿ ನಿಂತಿರತಕ್ಕಂತಹ, ಆಧ್ಯಾತ್ಮದ ಗಂಧ ಗಾಳಿ ಬೀಸ್ತಾ ಇರತಕ್ಕಂತಹ ಈ ಪುಟ್ಟ ಹಳ್ಳಿಯಲ್ಲಿ ಭಾಗವತೋತ್ತಮರಾಗಿರತಕ್ಕಂತಹ ಅಪ್ಪ ಅವರೆಂಬ ಅನರ್ಘ್ಯ ರತ್ನವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡತಕ್ಕಂತಹ ಕ್ಷೇತ್ರ. ರಾಯರಿಗೂ ಸಮೀಪ. ರಾಯರಿಗೆ ಸಮೀಪ ಆದ್ದರಿಂದ ಹರಿವಾಯುಗಳಿಗೂ ಸಮೀಪವಾಗಿರತಕ್ಕಂತಹ ಸ್ಥಳವಿದು. ಅಪ್ಪ ಅವರೆಂದು ಪ್ರಸಿದ್ಧರಾಗಿರತಕ್ಕಂತಹ ವಿಭರಾಮಪುರದ ಕೃಷ್ಣಾಚಾರ್ಯರು ಭಾಗವತ ಧರ್ಮವನ್ನು ಪ್ರಚುರಪಡಿಸಲಿಕ್ಕೋಸ್ಕರವಾಗಿ ಹಾಗೂ ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಭೂಮಿಯಲ್ಲಿ ಜನ್ಮ ತಾಳಿದಂತಹ ಅವತಾರ ಪುರುಷರು, ಅನಾಥ ಬಂಧುಗಳು, ಆಪದ್ ಬಾಂಧವರು ಆಗಿರತಕ್ಕಂತಹ ಕೃಷ್ಣಾಚಾರ್ಯರನ್ನು ಯಾರೂ ಹೆಸರಿಡೋದು ಕೂಗ್ತಾ ಇರಲಿಲ್ಲ. ಯಾರು ಶರಣಾಗತರಾಗಿ ಬರ್ತಾರೋ ಅಂಥವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸಂರಕ್ಷಣೆ ಮಾಡ್ತಾ ಇರತಕ್ಕಂತಹ ಕರುಣಾಮಯರಾಗಿರತಕ್ಕಂತಹ ಅವರಲ್ಲಿ ಜನರಿಗೆ ಅಪಾರವಾಗಿರತಕ್ಕಂತಹ ಗೌರವ ಆದರಗಳಿದ್ದವು. ಅವರೆಲ್ಲ ಭಾವುಕರಾಗಿ ತಂದೆಯಂತೆ ಕಾಣ್ತಾ ಇದ್ದರು. ತಂದೆಯಂತೆ ಹಿತಚಿಂತಕರಾಗಿರತಕ್ಕಂತಹ ಆಚಾರ್ಯರನ್ನು ಎಲ್ಲರೂ ಅಭಿಮಾನದಿಂದ ಅಪ್ಪ ಅವರು ಅಂತ ಸಂಬೋಧನೆ ಮಾಡ್ತಾ ಇದ್ರು. ಆಚಾರ್ಯರಿಗೂ ಕೂಡ ತಮ್ಮನ್ನು ನಂಬಿದಂತಹ ಭಕ್ತವರ್ಗದಲ್ಲಿ ಪುತ್ರವಾತ್ಸಲ್ಯ ಅಪಾರವಾಗಿತ್ತು. ಹಾಗಾಗಿ ಶ್ರೀ ಕೃಷ್ಣಾಚಾರ್ಯರು ತಮ್ಮ ಭಕ್ತ ವಲಯದಲ್ಲಿ ಅಪ್ಪ ಅವರು ಅಂತಲೇ ಹೆಚ್ಚು ಪ್ರಸಿದ್ಧರಾಗಿಬಿಟ್ರು. ಸುಂದರ ಪರಿಸರದ ಈ ಪ್ರಶಾಂತವಾಗಿರತಕ್ಕಂತಹ ಪುಟ್ಟಹಳ್ಳಿಯಲ್ಲಿ ಅಹೋಬಲಾಚಾರ್ಯ ಮತ್ತು ಕೃಷ್ಣಾಬಾಯಿ ಎಂಬ ದಂಪತಿಗಳು ಪರಮ ಸಾತ್ವಿಕರು, ರಾಘವೇಂದ್ರ ಗುರುಸಾರ್ವಭೌಮರ ಪರಮ ಭಕ್ತರು, ಬಡವರಾಗಿದ್ದರೂ ಕೂಡ ಆಧ್ಯಾತ್ಮಿಕ ಶಾಂತಿ ಸಮಾಧಾನಗಳಿಗೆ ಅವರಲ್ಲಿ ಬಡತನ ಇರಲಿಲ್ಲ. ವಿಭರಾಮಪುರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜೋಯಿಸರಾಗಿದ್ದರು, ಶಾಸ್ತ್ರ ಬಲ್ಲವರಾಗಿದ್ದರು, ಸದಾಚಾರ ಸಂಪನ್ನರಾಗಿದ್ದರು. ಅತಿಥಿ ಅಭ್ಯಾಗತರನ್ನು
ಬಹಳ ನಗುಮಗುದಿಂದ ಸತ್ಕರಿಸ್ತಕ್ಕಂತಹ ಹೃದಯ ಶ್ರೀಮಂತರಾಗಿದ್ದರು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಸೇರಿದರಾಗಿರ್ತಕ್ಕಂತಹ ಆಚಾರ್ಯರು ಭಾರದ್ವಾಜ ಗೋತ್ರೋತ್ಪನ್ನರು, ಸಕಲ ಜೀವಿಗಳಲ್ಲಿಯೂ ದಯಾಪರರಾಗಿದ್ದರು, ಜನಾನುರಾಗಿಗಳಾಗಿದ್ದರು. ಆ ಊರಿನವರೆಲ್ಲ ಅವರನ್ನು ಓಬಳಾಚಾರ್ಯ ಅಂತ ಕರೀತಾ ಇದ್ರು. ಯದೃಚ್ಛಾಲಾಭ ಸಂತುಷ್ಟರಾಗಿ ಸುಖವಾಗಿರತಕ್ಕಂತಹ ಆ ದಂಪತಿಗಳಿಗೆ ಬಹುಕಾಲವಾದರೂ ಸಂತಾನವಾಗಿರಲಿಲ್ಲ. ಅವರಿಗಿದ್ದ ಕೊರತೆ ಅದೊಂದೇ. ದಂಪತಿಗಳು ತಮ್ಮ ಮನೆದೇವರಾಗಿರ್ತಕ್ಕಂತಹ ಶ್ರೀನಿವಾಸನ ಮೊರೆ ಹೋಗ್ತಾರೆ. ಹತ್ತಿರದಲ್ಲಿ ಇದ್ದಂತಹ ಗಾಣದಾಳದ ಪಂಚಮುಖಿ ಪ್ರಾಣದೇವರ ಸನ್ನಿಧಾನಕ್ಕೆ ತೆರಳಿ ಒಂದು ಮಂಡಲ ಪರ್ಯಂತ ಬಹಳ ನಿಷ್ಠೆಯಿಂದ ಆ ಪ್ರಾಣೇಶ್ವರನನ್ನು ಸೇವಿಸ್ತಾರೆ. ತಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳನ್ನು ಭಕ್ತಿಯಿಂದ ಆಶ್ರಯಿಸಿ ಸತ್ಸಂತಾನಕ್ಕಾಗಿ ಪರಿಪರಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಸಂತಾನ ಪ್ರತಿಬಂಧಕವಾಗಿರತಕ್ಕಂತಹ ದೋಷವನ್ನು ನಿವಾರಿಸಿಕೊಳ್ಳಿಕ್ಕೆ ಅತ್ಯಂತ ಶ್ರದ್ಧೆಯಿಂದ ನಾಗಪ್ರತಿಷ್ಠೆಯನ್ನು ಕೂಡ ಮಾಡ್ತಾರೆ. ಈ ದಂಪತಿಗಳ ಕಠಿಣ ಸೇವೆಯ ಫಲ ಹರಿವಾಯು ಗುರುಗಳ ಕಾರುಣ್ಯ. ಇದರ ಫಲವಾಗಿ ಪ್ರತಿಬಂಧಕವಾಗಿರತಕ್ಕಂತಹ ಸಂತಾನ ದೋಷ ನಿವಾರಣೆಯಾಗಿ ಅವರ ಭಾಗ್ಯದ ಬಾಗಿಲು ತೆರೆಯತ್ತೆ. ರಾಘವೇಂದ್ರ ಗುರುಸಾರ್ಹುಮರ ಪಾದ ಪದ್ಮಾರಾಧಕರಾಗಿರತಕ್ಕಂತಹ ಆ ದಂಪತಿಗಳಿಗೆ ರಾಯರ ಕೃಪೆಯಿಂದ ಕ್ರಿಸ್ತಶಕ 1789 ಇಸವಿಯಲ್ಲಿ ಪುತ್ರರತ್ನ ಜನನವಾಗ್ತದೆ. ಇಡೀ ಜಗತ್ತೇ ಕಾಯ್ತಾ ಇತ್ತು. ಸಾಧಕರು ತುದಿಗಾಲಲ್ಲಿ ನಿಂತಿದ್ದರು. ಆಸ್ತಿಕ ವೃಂದ ಪರಿತಪಿಸ್ತಾ ಇತ್ತು. ಅಂತಹ ಪುತ್ರೋತ್ಸವದ ಗಳಿಗೆ ಶುಭಗಳಿಗೆ ಬಂತು. ಹರಿವಾಯುಗಳ ಕಾರುಣ್ಯ ವಿಶೇಷದಿಂದ ಜನಿಸಿದಂತಹ ಆ ಶಿಶು ಮುಂದೆ ಮಹಾಮಹಿಮನು ಭಾಗವತೋತ್ತಮನೂ ಆಗಿ ವಂಶಕ್ಕೆ ಕೀರ್ತಿ ತರುವೆನೆಂಬ ಜ್ಯೋತಿಷ್ಯ ನುಡಿದಿತ್ತು. ಇನ್ನು ಮುಂದೆ ನಿರಂತರವಾಗಿ ತನ್ನ ಊರಿನ ಹೆಸರು ಸಜ್ಜನರ ನಾಲಿಗೆಗಳ ಮೇಲೆ ನಡೆದಾಡಬೇಕೆಂಬ ಅರಿವು ಆ ಇಭರಾಮಪುರವೆಂಬ ಕುಗ್ರಾಮದಲ್ಲಿ ಒಂದು ಸಂಭ್ರಮವನ್ನೇ ಸೃಷ್ಟಿ ಮಾಡಿತ್ತು. ಎಲ್ಲೆಲ್ಲಿಯೂ ಶುಭ ಸೂಚನೆಗಳು. ಅಂತಹ ಒಂದು ಶುಭೋದಯವನ್ನು ನೆನೆದು ಸಾವಿರಾರು ಸಚೇತನಗಳು ಸಂಭ್ರಮಪಟ್ಟವು. ಬಹುಕಾಲದ ನಂತರ ತಮ್ಮ ಮನೋಬೈಕಿ ಈಡೇರಿದ್ದರಿಂದ ಆ ದಂಪತಿಗಳಿಗೆ ಮಹದಾನಂದವಾಗುತ್ತೆ. ತಮ್ಮ ಮರೆಗೆ ಹೋಗೊಟ್ಟಂತಹ ಪರಮಾತ್ಮನ ಕಾರುಣ್ಯವನ್ನು ಎಷ್ಟು ಪರಿಯಾಗಿ ಕೊಂಡಾಡಿದರೂ ಅವರಿಗೆ ತೃಪ್ತಿ ಇಲ್ಲ. ಅವರು ತಮ್ಮ ಮನದೇವರನ್ನು ಸ್ತುತಿಸ್ತಾ ನಡೆದಾಡ್ತಾರೆ. ಪಂಚಮುಖನು ಮಾಡಿದಂತಹ ಪರಮಾನುಗ್ರಹಕ್ಕೆ ಅವರ ಹೃದಯ ತುಂಬಿ ಬರ್ತದೆ. ತಮ್ಮ ವಂಶಕ್ಕೆ ಬೆಳಕನ್ನು ನೀಡತಕ್ಕಂತಹ ಕರುಳಿನ ಕುಡಿಯನ್ನು ಕರುಣಿಸಿದಂತಹ ಮಂತ್ರಾಲಯ ಪ್ರಭುಗಳಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ಅವರ ಗುಣಗಾನವನ್ನು ಮಾಡ್ತಾರೆ. ಅಂತಹ ಮಗುವಿಗೆ ಕೃಷ್ಣ ಅಂತ ಹೆಸರಿಡುತ್ತಾರೆ. ಕೃಷ್ಣಾಚಾರ್ಯರು ಆಶ್ಚರ್ಯಪಡತಕ್ಕಂತಹ ಶಾಸ್ತ್ರವೇತ್ತರಾಗಿದ್ದರು. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಅವರಿಗೆ ಅಪೂರ್ವವಾಗಿರತಕ್ಕಂತಹ ಪ್ರಭುತ್ವವಿತ್ತು. ಶ್ರೀಮದಾನಂದ ತೀರ್ಥ ಸಿದ್ಧಾಂತವನ್ನು ಅವರು ಮಂಡಿಸುತ್ತಾ ಇದ್ದಂತಹ ರೀತಿಯೇ ಒಂದು ಸೊಗಸು. ಗಂಗಾ ಜಲದಂತೆ ಎಡಬಿಡದೆ ಹರಿತ ಸಜ್ಜನರ ಮನಸ್ಸುಗಳನ್ನು ನಿರ್ಮಲಗೊಳಿಸ್ತಾ ಇದ್ದಂತಹ ಅವರ ಮಾತುಗಳನ್ನು ಕೇಳುವುದೇ ಒಂದು ಆನಂದ. ಅವರ ಶಾಸ್ತ್ರ ಬೋಧನೆ ಸರಳ ಸುಂದರವಾದ ನುಡಿಗಟ್ಟುಗಳಿಂದ ಕೂಡಿರತಕ್ಕಂತಹ ಅವರ ಮಾತಿನಲ್ಲಿ ಶ್ರೀಹರಿಯ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢ ಭಕ್ತಿ ಉದ್ದೀಪನಗೊಳ್ತಾ ಇತ್ತು. ಪರವಾದಿಗಳು ಎಂತಹ ಪಂಡಿತರೇ ಆಗಿರಲಿ, ಅವರನ್ನು ಕ್ಷಣಮಾತ್ರದಲ್ಲಿ ನಿರುತ್ತರಗೊಳಿಸ್ತಕ್ಕಂತಹ ಒಂದು ಅಪೂರ್ವವಾಗಿರತಕ್ಕಂತಹ ವಾಕ್ಚಾತುರ್ಯ ಕೃಷ್ಣಾಚಾರ್ಯರಿಗೆ ಸಿದ್ಧಿಸಿತ್ತು. ಅವರು ಸದಾ ದೇವರ ಸ್ಮರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಜಪ ತಪ ವೃತ ನಿಯಮಗಳಲ್ಲಿ ಅವರ ನಿಷ್ಠೆ ಅಧಿಕವಾಗಿತ್ತು. ಹತ್ತಿರದಲ್ಲಿ ಇದ್ದಂತಹ ಮಂತ್ರಾಲಯಕ್ಕೆ ತೆರಳಿ ಅಲ್ಲಿ ಗುರುಗಳನ್ನು ಒಲಿಸಿಕೊಳ್ಳಿಕ್ಕೆ ವಿಧ ವಿಧವಾಗಿರತಕ್ಕಂತಹ ಸೇವಾನುಷ್ಠಾನಗಳನ್ನು ಕೈಗೊಳ್ತಾ ಇದ್ದರು. ಆಚಾರ್ಯರಿಗೆ ಗುರುಕೃಪೆ ಆಯಿತು.
ಪಂಚಮುಖಿ ಪ್ರಾಣದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಮಂತ್ರಾಲಯ ಸಮೀಪದ ಗಾಣದಾಳ ಕ್ಷೇತ್ರಕ್ಕೆ ತೆರಳಿ 1 ಮಂಡಲ ಪರ್ಯಂತ ಕಠಿಣ ತಪಶ್ಚರ್ಯೆಯನ್ನು ಮಾಡ್ತಾರೆ. ಹರಿವಾಯುಗಳ ಕಾರುಣ್ಯದಿಂದ ಆಚಾರ್ಯರ ಅಂತರಂಗದ ಕದ ವಿಶಾಲವಾಗಿ ತೆರೆದು ಅರಿವಿನ ಜ್ಯೋತಿ ಪ್ರಜ್ವಲಿಸ್ತದೆ. ಅಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಜ್ಞಾನ, ಅದರಿಂದ ಜನ್ಯವಾಗಿರತಕ್ಕಂತಹ ಅಪೂರ್ವವಾಗಿರತಕ್ಕಂಥ ಯೋಗ ಸಾಮರ್ಥ್ಯವನ್ನು ಸಂಪಾದಿಸಿ ಸಿದ್ಧಿಯನ್ನು ಹೊಂದುತ್ತಾರೆ ಕೃಷ್ಣಾಚಾರ್ಯರು. ಇವರು ಪಂಚಮುಖಿ ಪ್ರಾಣದೇವರ ಉಪಾಸನೆಯನ್ನು ಮಾಡತಕ್ಕಂಥವರು, ಪ್ರಾಣದೇವರ ಆರಾಧಕರು. ತಮ್ಮ ಜೀವಿತದಲ್ಲಿ ಅಖಂಡವಾಗಿ ಮುಖ್ಯಪ್ರಾಣನ ಉಪಾಸನೆಯನ್ನು ಮಾಡಿದವರು. ಅವರ ಬಳಿ ಮೈಸೂರಿನಲ್ಲಿ ಲಬ್ಧವಾಗಿರತಕ್ಕಂತಹ ಪಾಂಡವ ಪೂಜಿತ ಅಪೂರ್ವವಾಗಿರತಕ್ಕಂತಹ ಪಂಚಮುಖಿ ಪ್ರಾಣದೇವರ ವಿಗ್ರಹ ಇತ್ತು. ಪೂರ್ವದಲ್ಲಿ ಕಪಿಮುಖ, ದಕ್ಷಿಣದಲ್ಲಿ ನರಸಿಂಹಮುಖ, ಪಶ್ಚಿಮದಲ್ಲಿ ಗರುಡ ಮುಖ, ಉತ್ತರದಲ್ಲಿ ವರಾಹಮುಖ ಮತ್ತು ಊರ್ಧ್ವಸ್ಥಿತನಾಗಿರತಕ್ಕಂತಹ ಹಯಗ್ರೀವ ಮುಖ. ಈ ತರಹ ಇರತಕ್ಕಂತಹ ಪಂಚಮುಖಿ ಪ್ರಾಣದೇವರ ರಜತ ವಿಗ್ರಹವನ್ನು ಅಪ್ಪ ಅವರು ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಭಕ್ತಿಯಿಂದ ಪೂಜಿಸಿದ್ದಾರೆ. ಅಪ್ಪ ಅವರರು ರಾಘವೇಂದ್ರ ಚಿತ್ತಜ್ಞ ಅಂತ ಮಂತ್ರಾಲಯ ಪ್ರಭುಗಳ ಅಂತರಂಗವನ್ನು ಬಲ್ಲವರಾಗಿದ್ದರು. ಆ ರಾಯರ ಅಂತರಂಗವನ್ನು, ಅವರ ಅಪಾರ ಮಹಿಮೆಗಳ ಮೂಲ ಸೆಲೆಯನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಅವರ ಆ ಜೀವಿತದ ಅವಧಿ 80 ವರ್ಷಗಳ ಕಾಲ. ಅದು ಕರ್ನಾಟಕದ ಹರಿಭಕ್ತರ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ. ಆ ಒಂದು ಪರ್ವಕಾಲದಲ್ಲಿ ಅಪ್ಪ ಅವರ ಸಂಪರ್ಕಕ್ಕೆ ಬಂದಂತಹ ಜೀವಿಗಳೇ ಪುಣ್ಯಜೀವಿಗಳು. ಅವರ ಯಥಾರ್ಥ ಯೋಗ್ಯತೆಯ ಹಿನ್ನೆಲೆಯಲ್ಲಿ ಅವರ ಮಹಿಮಾತಿಶಯವನ್ನು ಅರಿತವರೇ ಧನ್ಯಜೀವಿಗಳು. ಈ ಅಪ್ಪ ಅವರಿಂದಲೇ ಅನೇಕ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಂಡ್ರು, ರೋಗ ರುಜಿನಗಳನ್ನು ಕಳೆದುಕೊಂಡರು, ಸಾಧನೆಯ ಹಾದಿಯನ್ನು ಗುರುತಿಸಿಕೊಂಡರು. ಅಂತಹ ಭಕ್ತರ ಸಂಖ್ಯೆ ಅಪಾರವಾಗಿರುವಂಥದ್ದು. ಅಪ್ಪ ಅವರಿಂದ ಉದ್ಧತರಾಗಿ ಮನೋಭೀಷ್ಟಗಳನ್ನು ಪಡೆದು ತಮ್ಮ ಬದುಕಿನಲ್ಲಿ ಬೆಳಕನ್ನು ಕಂಡುಕೊಂಡ ಸಾವಿರಾರು ಕುಟುಂಬಗಳು ಇವತ್ತಿಗೂ ನಾಡಿನಾದ್ಯಂತ ಕಾಣಸಿಗ್ತವೆ. ಆ ಕುಟುಂಬದವರು ಇಂದಿಗೂ ಅಪ್ಪ ಅವರು ಮಾಡಿದ ಉಪಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾರೆ. ಅವು ತಿನ್ನುವ ಅನ್ನ, ಉಡುವ ಬಟ್ಟೆ, ಹಚ್ಚುವ ದೀಪ, ಕಾಣುವ ನೆಮ್ಮದಿ, ಇದೆಲ್ಲವೂ ಅಪ್ಪ ಅವರು ಮಾಡಿದಂತಹ ಪರಮಾನುಗ್ರಹ ಅಂತ ಈಗಲೂ ಭಾವಿಸ್ತಾರೆ. ಅಂತಹ ಕರುಣಾಳುಗಳು ಅಪ್ಪ ಅವರರು ಕರೆದಲ್ಲಿಗೆ ಬರತಕ್ಕಂಥವರು. ಎಂತಹ ಅಪರೋಕ್ಷ ಜ್ಞಾನಿಗಳೇ ಆಗಿರಲಿ, ಪ್ರಾಪಂಚಿಕ ಕೋಟಲೆಗಳು ತಪ್ಪಿದ್ದಲ್ಲ. ಕಾಲ ನಿಯಮಕ್ಕೆ ಅವರೂ ಕೂಡ ತಲೆಬಾಗಲೇಬೇಕು. ಭೂಮಿಯಲ್ಲಿ ಅವತಾರ ಮಾಡಿದಾಗ ತಮ್ಮ ಮೂಲ ಸ್ವರೂಪವನ್ನು ಪ್ರಕಟಿಸದೆ ಎಲ್ಲರಂತೆ ಅವರು ನಡಿಬೇಕಾಗುತ್ತೆ. ಅಂತೆಯೇ ಜ್ಞಾನಶ್ರೇಷ್ಠರಾಗಿರ್ತಕ್ಕಂಥ ಕೃಷ್ಣಾಚಾರ್ಯರು ಕೂಡ ಇದೇ ಮಾರ್ಗವನ್ನು ಅನುಸರಿಸಿದರು. ಹರಿವಾಯುಗಳ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ಆಚಾರ್ಯರು ಸ್ವತಃ ಜನ್ಮತಃ ಅವರು ಸಿದ್ಧಪುರುಷರೇ ಆಗಿದ್ದರು. ಪ್ರಯತ್ನಪೂರ್ವಕವಾಗಿ ತಮ್ಮ ಯೋಗಶಕ್ತಿಯನ್ನು ಯಾವತ್ತೂ ಪ್ರದರ್ಶನ ಮಾಡಲಿಲ್ಲ, ತಮ್ಮ ಸ್ವರೂಪವನ್ನು ಪ್ರಕಟ ಮಾಡಲಿಲ್ಲ. ನೈಸರ್ಗಿಕ ನಿಯಮಗಳನ್ನು ಮೀರದೆ ಎಲ್ಲರೂ ನಡೆಯುವಂತೆ ಅವರು ನಡೆದರು. ತಮ್ಮ ತಂದೆಯವರು ಮಾಡ್ತಾ ಇದ್ದಂತಹ ಅಹೋಬಲಾಚಾರ್ಯ ಮಾಡ್ತಾ ಇರತಕ್ಕಂತಹ ಕುಲಕಸುಬು ಜೋಯಿಸ ವೃತ್ತಿಯನ್ನೇ ಆಚಾರ್ಯರು ಅವಲಂಬಿಸ್ತಾರೆ. ಇವರಾಪುರ ಮಾತ್ರ ಅಲ್ಲ, ಅದರ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಿಗೆ ಆಚಾರ್ಯರು ಹೋಗಿ ಜ್ಯೋತಿಷ್ಯ ಹೇಳುವಂಥದ್ದು, ಪೌರೋಹಿತ್ಯ ಮಾಡಿಸುವಂಥದ್ದು, ಇದೆಲ್ಲವನ್ನು ಮಾಡ್ತಾ ಇರ್ತಾರೆ. ಅಪ್ಪ ಅವರಿಗೆ ದೀನದಲಿತರನ್ನು ಕಂಡ್ರೆ ಅಪಾರವಾಗಿರತಕ್ಕಂತಹ ಅನುಕಂಪ. ಸ್ವಭಾವತಃ ಕರುಣಾಳುಗಳಾಗಿರ್ತಕ್ಕಂತಹ ಕೃಷ್ಣಾಚಾರ್ಯರಿಗೆ ದೀನದಲಿತರನ್ನು ಕಂಡರೆ ಅಪಾರವಾಗಿರತಕ್ಕಂತಹ ಅನುಕಂಪ ಇತ್ತು. ನೊಂದವರ ನೋವುಗಳನ್ನು ಕಂಡಾಗ ಅವರ ಅಂತಃಕರಣ ದ್ರವಿಸ್ತಾ ಇತ್ತು. ನೊಂದ ಜೀವಿಗಳ ಆ ನೋವು ಸಂಕಟಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದರು. ಯಾರು ತಮ್ಮ ಮೇಲೆ ವಿಶ್ವಾಸವಿಟ್ಟು ಶುದ್ಧವಾದ ಮನಸ್ಸಿನಿಂದ
ತಮ್ಮನ್ನು ಆಶ್ರಯಿಸ್ತಾ ಇದ್ದರೋ ಅಂತಹ ಗ್ರಾಮಸ್ಥರ ಮನೋಕಾಮನೆಗಳನ್ನು ಪರಮಾತ್ಮನ ಕೃಪೆಯಿಂದ ಆಚಾರ್ಯರು ಪೂರೈಸ್ತಾ ಇದ್ದರು. ಆ ಕಾರುಣ್ಯದ ಪರಾಕಾಷ್ಠೆಯಲ್ಲಿ ಅವ್ರಿಗೆ ಗೊತ್ತಾಗದಂತೆ ಅವರ ಅಪೂರ್ವವಾಗಿರತಕ್ಕಂತಹ ಯೋಗ ಶಕ್ತಿ ಪ್ರಕಟವಾಗಿ ಬಿಡ್ತಾ ಇತ್ತು. ಅಂತಹ ಅನೇಕ ಪ್ರಸಂಗಗಳು ಕೃಷ್ಣಾಚಾರ್ಯರ ಬದುಕಿನಲ್ಲಿ ಹಲವಾರು ಅಂತಹ ಮಹಿಮಾ ಪ್ರಸಂಗಗಳು ನಡೆಬಿಡ್ತವೆ. ಆಚಾರ್ಯರು ತನ್ನನ್ನು ನಂಬಿದ ಭಕ್ತರ ದುಃಖ ದುಮ್ಮಾನಗಳನ್ನು ಕಳೆಯುವ ಮೂಲಕವಾಗಿ ಜನರ ಮನ್ನಣೆಗೆ ಪಾತ್ರ ಆದರು, ಬಹಳ ಜನಪ್ರಿಯ ಆದರು. ಅವರ ಸರಳವಾದ ನಡೆ ನುಡಿ, ವಾಕ್ಸಿದ್ಧಿ, ಮಂತ್ರಸಿದ್ಧಿ, ಪ್ರಖರವಾದ ಪಾಂಡಿತ್ಯ, ಭಕ್ತಾನುಕಂಪ ಇವೇ ಮೊದಲಾದವುಗಳು ಸುಜೀವಿಗಳ ಹೃದಯದಲ್ಲಿ ಆಚಾರ್ಯರಿಗೆ ಶಾಶ್ವತವಾಗಿರತಕ್ಕಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟು ತಮ್ಮನ್ನು ಆಶ್ರಯಿಸಿದಂತಹ ಜನರಲ್ಲಿ ಪುತ್ರ ಪ್ರೇಮವನ್ನು ತೋರ್ತಾ ಇದ್ದಂತಹ ಆಚಾರ್ಯರನ್ನು ಯಾರೂ ಹೆಸರಿಡಿದು ಕರೀಲಿಲ್ಲ. ಅವರನ್ನು ಅಭಿಮಾನದಿಂದ ಅಪ್ಪ ಅವರು ಅಂತಲೇ ಹೇಳ್ತಾ ಇದ್ರು. ಹಾಗಾಗಿ ಕೃಷ್ಣಾಚಾರ್ಯರಿಗೆ ಅಪ್ಪ ಅವರ ಎಂಬ ಹೆಸರೇ ಹೆಚ್ಚು ರೂಢಿಯಲ್ಲಿ ಬಂದ್ಬಿಡ್ತು. ಅಪ್ಪ ಅವರಿಗೆ ತಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳನ್ನು ಕಂಡ್ರೆ ಅಪರಿಮಿತವಾಗಿರತಕ್ಕಂತಹ ಭಕ್ತಿ, ಗೌರವ. ಪ್ರತಿನಿತ್ಯ ಇಬರಾಮಪುರದಿಂದ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಲಿಕ್ಕೆ ಹೋಗಿ ಬರ್ತಾ ಇದ್ರು. ಕಾಲಾನಂತರ ರಾಯರ ದರ್ಶನಕ್ಕಾಗಿ ಮಂತ್ರಾಲಯದಲ್ಲಿ ಅವರು ನೆಲೆಸ್ತಾ ಇದ್ರು. ರಾಘವೇಂದ್ರ ಸ್ವಾಮಿಗಳು ಕೂಡ ಅಪ್ಪಾರ ವಿಷಯದಲ್ಲಿ ತುಂಬ ಪ್ರಸನ್ನರಾಗಿದ್ದರು. ರಾಯರ ಅನುಗ್ರಹ ಅವರಲ್ಲಿ ಎಷ್ಟಿತ್ತು ಅಂದರೆ ರಾಯರು ನಡೆಸ್ತಕ್ಕಂತಹ ಎಲ್ಲ ವ್ಯಾಪಾರಗಳು ಕೂಡ ಅಪ್ಪ ಅವರಿಗೆ ಮೊದಲೇ ಗೊತ್ತಾಗ್ತಾ ಇತ್ತಂತೆ. ಮಂತ್ರಾಲಯದಲ್ಲಿ ಸೇವೆ ಮಾಡ್ತಾ ಇದ್ದಂತಹ ಭಕ್ತರಿಗೆ ರಾಯರ ಸ್ವಪ್ನ ಸೂಚಿಸ್ತಾ ಇದ್ರಂತೆ, ನಾಳೆ ನಾನು ಇಲ್ಲಿರೋದಿಲ್ಲ, ಇಬ್ರಾಂಪುರದ ಅಪ್ಪ ಅವರಲ್ಲಿ ಹೋಗ್ತಾ ಇದ್ದೇನೆ ಅಂತ ಅನೇಕ ಬಾರಿ ಸ್ವಪ್ನದಲ್ಲಿ ಸೂಚಿಸ್ತಾ ಇದ್ದರಂತೆ. ಅಂತಹ ಅಗಮ್ಯ ಮಹಿಮರಾಗಿರ್ತಕ್ಕಂತಹ ರಾಯರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಕ್ಕಂತಹ ಸಾಮರ್ಥ್ಯ, ಅದಕ್ಕೋಸ್ಕರವಾಗಿ ಶ್ರೀರಾಘವೇಂದ್ರ ಚಿತ್ತಜ್ಞಂ ಅಂತವರನ್ನು ಸ್ತೋತ್ರ ಮಾಡ್ತಾರೆ. ಆಗ ಮಂತ್ರಾಲಯ ಸಣ್ಣ ಹಳ್ಳಿ, ಈಗಿನಷ್ಟು ವ್ಯಾಪಕವಾಗಿ ಬೆಳೆದಿರಲಿಲ್ಲ. ಬಂದಂತಹ ಯಾತ್ರಾರ್ಥಿಗಳಿಗೆ ಇವತ್ತಿನ ಹಾಗೆ ನಿತ್ಯ ಅನ್ನದಾನದ ವ್ಯವಸ್ಥೆ ಇರಲಿಲ್ಲ. ಭಕ್ತರು ಎಲ್ಲಿ ತಂಗಿರ್ತಾರೋ ಅಲ್ಲೇ ಅಡುಗೆ ಮಾಡಿಕೊಂಡು ರಾಯರಿಗೆ ಹಸ್ತೋದಕ ಹಾಕಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ಪ್ರತಿನಿತ್ಯ ಅಡುಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಭಕ್ತಾದಿಗಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಇದನ್ನು ಮನಗಂಡಂತಹ ಅಪ್ಪ ಅವರು ರಾಯರ ಸೇವಾರ್ಥಿಯಾಗಿ ಬರತಕ್ಕಂತಹ ಅನೇಕ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವ್ಯವಸ್ಥೆಯನ್ನು ಇಬರಾಂಪುರದಲ್ಲಿ ಮಾಡ್ತಾ ಇದ್ರಂತೆ. ಪ್ರತಿನಿತ್ಯ ಇಬರಾಂಪುರದಲ್ಲಿ ಅಪ್ಪ ಅವರ ಅನ್ನಸತ್ರ ನಡೀತಾ ಇತ್ತು. ಅನೇಕ ಹರಿದಾಸರು ವಿದ್ವಾಂಸರು ಅಲ್ಲಿ ಬಂದು ನೆಲೆಸ್ತಾ ಇದ್ರು. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಾಗಲೆಲ್ಲ ತಪ್ಪದೇ ಇಬರಾಂಪುರಕ್ಕೆ ಬಂದು ಅಪ್ಪ ಅವರನ್ನು ಸಂದರ್ಶನ ಮಾಡಿ ಅವರ ದೇವಬ್ರಾಹ್ಮಣ ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದರಂತೆ. ಇಬರಾಂಪುರದಲ್ಲಿ ಪ್ರತಿನಿತ್ಯ ಹರಿದಾಸರ ಭಜನೆ, ವಿದ್ಯುದ್ಗೋಷ್ಠಿಗಳು ನಡೀತಾ ಇದ್ದು. ಅಪ್ಪ ಅವರಿಗೆ ಅವರ ಊರಿನಲ್ಲಿ ಸಾಕಷ್ಟು ಭೂಮಿ ಕಾಣಿಕೆಗಳು ಇದ್ದುದರಿಂದ ಮತ್ತು ಜನಸಹಾಯ ಇದ್ದುದರಿಂದ ಅತಿಥಿಗಳ ಸತ್ಕಾರ ಮಾಡಲಿಕ್ಕೆ ಅಂಥ ತೊಂದರೆ ಬರಲಿಲ್ಲ. ಅಂತಹ ಅತಿಥಿಗಳು ಬಂದಾಗ ಅವರನ್ನು ದೇವರು ಅಂತ ಭಾವಿಸಿ ಅಪ್ಪ ಅವರು ಆದರೋಪಚಾರ ಮಾಡ್ತಾ ಇದ್ದರು. ಇದರಿಂದಾಗಿ ಅವರ ಕೀರ್ತಿ ನೂರ್ಮಡಿ ಆಯಿತು. ಮಂತ್ರಾಲಯದಲ್ಲಿ ಗಣೇಶಾಚಾರ್ಯ ಅಂತ ಒಬ್ಬರು ಆಚಾರ್ಯರಿದ್ದರು. ದೊಡ್ಡ ಪಂಡಿತರು, ಒಳ್ಳೆಯ ವಾಗ್ಮಿಗಳು, ಸದ್ಗುಣ ಸಂಪನ್ನರಾಗಿದ್ದರು. ವಿದ್ವತ್ತಿಗೆ ತಕ್ಕ ಹಾಗೆ ಆಚಾರ್ಯಲ್ಲಿ ಅಪೂರ್ವವಾಗಿರತಕ್ಕಂತಹ ವಿನಯ ಇತ್ತು. ಅಂತಹ ಗಣೇಶಾಚಾರ್ಯರಿಗೆ ಇಬರಾಂಪುರದ ಅಪ್ಪ ಅವರ ಯೋಗ್ಯತೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರಲ್ಲಿ ಅಪರಿಮಿತವಾಗಿರತಕ್ಕಂತಹ ಗೌರವ ಭಾವನೆ ಇತ್ತು. ಅಪ್ಪ ಅವರು ಮಂತ್ರಾಲಯಕ್ಕೆ ಬಂದಾಗಲೆಲ್ಲ ಅವರಿಗೆ ಈ ಗಣೇಶಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರು. ಆಚಾರ್ಯರು ಅಪ್ಪ ಅವರನ್ನು ನೋಡಿದ ಕೂಡಲೇ ಎಂದಿನ ಹಾಗೆ ಅವರು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಆಗ ಅಪ್ಪ ಅವರು ಹೇಳ್ತಾರಂತೆ, ಗಣೇಶಾಚಾರ್ಯರೇ, ಇವತ್ತು ನೀವು ನಮಗೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಆದರೆ ನಾಳೆಯಿಂದ ನಾನು ನಿಮಗೆ ನಮಸ್ಕಾರ ಮಾಡಬೇಕಾಗತ್ತೆ ಎಂದರಂತೆ. ಈ ಮಾತು ಗಣೇಶಾಚಾರ್ಯರಿಗೆ ಅರ್ಥ ಆಗಲಿಲ್ಲ. ಏನೋ ದೊಡ್ಡವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಸುಮ್ಮನಾದರು. ಸ್ವಲ್ಪ ಸಮಯದ ನಂತರ ಆಚಾರ್ಯರಿಗೆ ಅಪ್ಪ ಅವರ ಮಾತಿನ ಸತ್ಯ ಅರ್ಥವಾಯಿತು. ಕೂಡಲೇ ಗಣೇಶಾಚಾರ್ಯರಿಗೆ
ನಂಜನಗೂಡಿಗೆ ಬರುವ ಹಾಗೆ ಕರೆ ಬಂತು. ನಂಜನಗೂಡಿರ್ತಕ್ಕಂತಹ ಸುಜ್ಞಾನ ತೀರ್ಥರಿಂದ ಕರೆ ಬಂತು. ಸ್ವಾಮಿಗಳ ಆಚಾರ್ಯರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆರಿಸಿದ್ರು. ದಿವ್ಯಜ್ಞಾನಿಯಾಗಿರ್ತಕ್ಕಂತಹ ಅಪ್ಪ ಅವರ ಮಾತು ಎಂದಾದರೂ ಸುಳ್ಳಾಗಲಿ ಸಾಧ್ಯವ? ಪ್ರತಿನಿತ್ಯ ಅಪ್ಪ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದಂತಹ ಗಣೇಶಾಚಾರ್ಯರು ಮಂತ್ರಾಲಯದ ಮಠಾಧೀಶರಾಗಿ ಸುಧರ್ಮೇಂದ್ರ ತೀರ್ಥ ಎಂಬ ಅಭಿಧಾನದಿಂದ ಪ್ರಖ್ಯಾತರಾಗ್ತಾರೆ. ಪೀಠಾಧಿಪತಿಗಳಾದ ಮೇಲೆಯೂ ಕೂಡ ಅವರು ಅಪ್ಪ ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದರು. ಉತ್ತಮ ಸಾಧನೆಯನ್ನು ಮಾಡಿ ಸತ್ಕೀರ್ತಿಯನ್ನು ಪಡೆದಂತಹ ಸುಧರ್ಮ ತೀರ್ಥರ ಮೂಲ ಬೃಂದಾವನ ನಾವು ಇವತ್ತು ಕಾಣ್ತೇವೆ. ಹೀಗೆ ಅಪ್ಪ ಅವರ ನುಡಿ ಮಾತ್ರವಲ್ಲ, ಅವರ ಹಿಡಿಯೂ ಕೂಡ ಮಂತ್ರ ಸದೃಶವಾಗಿತ್ತು. ಸಂಕಲ್ಪಪೂರ್ವಕವಾಗಿ ಅವರು ಮುಟ್ಟಿದ ಪದಾರ್ಥಗಳು ಜೀವಂತಿಕೆಯಿಂದ ನಳನಳಿಸಿ ಹೊಸ ಹುಟ್ಟನ್ನು ಪಡೆದುಕೊಳ್ತಾ ಇದ್ವು ಅಂತ. ಕೇವಲ ಅವರ ಹಸ್ತಸ್ಪರ್ಶ ಮಾತ್ರದಿಂದಲೇ ಸುಜೀವಿಗಳ ಅಭೀಷ್ಟಗಳನ್ನು ಪೂರೈಸಿ ಅವರ ಅರಿವಿನ ಕಣ್ಣುಗಳನ್ನು ತೆರೆಸ್ತಕ್ಕಂತಹ ಸಾಮರ್ಥ್ಯ ಅಪ್ಪ ಅವರಿಗೆ ಸಿದ್ಧಿಸಿತ್ತು. ಇದಕ್ಕೆ ಉದಾಹರಣೆ ಹೇಳುವುದಾದರೆ, ಅಪ್ಪ ಅವರಿಗೆ ಪರಿಚಯವಿದ್ದಂತಹ ಒಬ್ಬರು ಅರಳಿಕಟ್ಟೆ ರಾಘವೇಂದ್ರಾಚಾರ್ಯರು ಅಂತ ಒಬ್ಬರು ಸದ್ಗೃಹಸ್ಥರು. ಇವರಿಗೆ ಲಕ್ಷಣವಂತೆಯಾಗಿರ್ತಕ್ಕಂತಹ ಒಬ್ಬಳು ಮಗಳು. ಆದರೆ ಪ್ರಾರಬ್ಧ ಕರ್ಮವಶಾತ್ ಅವಳು ಹುಟ್ಟಿಂದಲೇ ಕುರುಡಿಯಾಗಿದ್ಲು. ಈ ಚಿಂತೆ ಆ ರಾಘವೇಂದ್ರಾಚಾರ್ಯರನ್ನು ಬಾಧಿಸ್ತಾ ಇತ್ತು. ಒಮ್ಮೆ ಅಪ್ಪ ಅವರು ರಾಘವೇಂದ್ರಾಚಾರ್ಯ ಮನೆ ಮುಂದೆ ಹೋಗ್ತಾ ಇದ್ದಾಗ ಕುರುಡಿಯಾಗಿರ್ತಕ್ಕಂತಹ ಅವರ ಮಗಳು ಯಾವುದೋ ಕಾರಣಕ್ಕೆ ಗಟ್ಟಿಯಾಗಿ ಅಳುತ್ತಾ ಜಗಲಿ ಮೇಲೆ ಕುಳಿತಿದ್ಲಂತೆ. ಆಗ ಅಪ್ಪ ಅವರು ಇದ್ದಕ್ಕಿದ್ದ ಹಾಗೆ ಆ ಕುರುಡಿಯ ಹತ್ತಿರ ಹೋಗಿ ಯಾಕೆ ಅಳುತ್ತೀಯಾ ಅಂತ ಸ್ವಲ್ಪ ಜೋರಾಗಿ ಅವಳ ಬೆನ್ನು ಮೇಲೆ ಹೊಡೆದು ಮುಂದೆ ಹೊರಟು ಹೋದ್ರಂತೆ. ಹಠಾತ್ತಿನ ಬಿದ್ದ ಏಟಿಗೆ ಆ ಹುಡುಗಿ ಬೆಚ್ಚಿ ಬಿದ್ದು ಅಪ್ಪ ಹೊಡೆದ ಅಂತ ಮತ್ತಷ್ಟು ಜೋರಾಗಿ ಅಳುತ್ತಾ ಮನೆ ಒಳಕ್ಕೆ ಓಡಿ ಹೋದ್ಲಂತೆ. ಏನಾಯಿತು ಅಂತ ಗಾಬರಿಯಿಂದ ಆಕೆ ಅಪ್ಪ ಅಮ್ಮ ವಿಚಾರಿಸಿದಾಗ ಆಶ್ಚರ್ಯ ಕಾದಿತ್ತು. ಆ ಅಪ್ಪ ಅವರ ಒಂದು ಮಾಂತ್ರಿಕವಾದ ಹಸ್ತಸ್ಪರ್ಶದಿಂದ ಆ ಹುಟ್ಟು ಗುರುಡಿಯಾಗಿರ್ತಕ್ಕಂತಹ ಆ ಬಾಲಿಕೆಗೆ ಕಂಡು ಬಂದಿತ್ತು. ಹೆತ್ತವರಿಗೆ ತುಂಬ ಸಂತೋಷವಾಯಿತು. ಈ ವಿಷಯ ಇಡೀ ಊರಲ್ಲೆಲ್ಲ ಕ್ಷಣ ಮಾತ್ರದಲ್ಲಿ ಹಬ್ಬಿತು. ಎಲ್ಲರೂ ಅವರ ಕರುಣೆಯನ್ನು ಕೊಂಡಾಡುವವರೇ. ಮುಂದೆ ಹೀಗೆ ಅಪ್ಪ ಅವರು ಮೈಸೂರು ಪ್ರಾಂತ್ಯದಲ್ಲಿ ಸಂಚಾರ ಮಾಡ್ತಾ ಇದ್ರು. ಅವರ ನಿಸ್ಸೀಮ ಭಕ್ತರಾಗಿರ್ತಕ್ಕಂಥವರು ಕಳಲೆ ಕೂಸಣ್ಣನವರ ಹಿರಿಯ ಪುತ್ರ ಸುಬ್ಬಣ್ಣ ಅಂತ. ಆ ಸುಬ್ಬಣ್ಣನವರಿಗೆ ಕಣ್ಣು ಬೇನೆ ವಿಪರೀತವಾಗಿ ಸರಿಯಾಗಿ ಕಣ್ಣು ಬಿಡಲಿಕ್ಕೂ ಆಗ್ತಾ ಇರಲಿಲ್ಲ. ಅಪ್ಪ ಅವರು ಮನೆಗೆ ಬಂದಾಗ ಅವರು ಮಾಡತಕ್ಕಂತಹ ಪೂಜಾದಿ ವೈಭವಗಳನ್ನು ನೋಡುವ ಭಾಗ್ಯವೂ ಇಲ್ಲದೆ ಹೋಯ್ತಲ್ಲ ಅಂತ ಪಾಪ ದುಃಖದಿಂದ ಕಣ್ಣೀರಿಡ್ತಾ ಇದ್ರು. ಇದನ್ನು ಕೂಸಣ್ಣನವರು ತಿಳಿಸ್ತಾರೆ ಅಪ್ಪ ಅವರಿಗೆ. ಅಪ್ಪ ಅವರು ತಮ್ಮ ವಸ್ತ್ರ ಅಂಚಿನಿಂದ ಒಂದು ಎಳೆಯನ್ನು ತೆಗೆದು ಮಂತ್ರಿಸಿ ಹಾಕಿದ್ರಂತೆ. ಕೂಡಲೇ ಆ ಕಳಲೆ ಸುಬ್ಬಣ್ಣನವರ ಕಣ್ಣು ಬೇನೆ ವಾಸಿಯಾಗಿ ಅವರ ಅಪ್ಪ ಅವರ ಪೂಜೆಯನ್ನು ಕಣ್ತುಂಬ ನೋಡಿ ಆನಂದಪಟ್ಟರು ಅಂತ. ಹೀಗೆ ಅವರ ಹಸ್ತಸ್ಪರ್ಶವೂ ಕೂಡ ಮಾಂತ್ರಿಕವಾಗಿತ್ತು. ಸುರಪುರದ ಒಬ್ಬ ಭಕ್ತರಿಗೆ ಅಪ್ಪ ಅವರರು ಒಂದು ಅಂಗಾರವನ್ನು ಅಭಿಮಂತ್ರಣ ಮಾಡಿ ನೀಡಿದರಂತೆ. ಅದರಿಂದ ಆ ಭಕ್ತರಿಗೆ ಮತ್ತೆ ಕಂಡು ಬಂತು. ಹೀಗೆ ಜನ್ಮಾಂಧರಾಗಿ ಜಗತ್ತಿನಲ್ಲೇ ಬೆಳಕನ್ನೇ ಕಾಣದಂತಹ ನತದೃಷ್ಟರಿಗೂ ಅಪ್ಪ ಅವರು ದೃಷ್ಟಿಯನ್ನು ಕರುಣಿಸಿದಂತಹ ಅನೇಕ ಪ್ರಸಂಗಗಳು ನಮಗೆ ಅವರ ಚರಿತ್ರೆಯಿಂದ ತಿಳಿದು ಬರುತ್ತೆ. ಅಪ್ಪ ಅವರ ಸಂಕಲ್ಪ ಹಾಗೂ ಕೃಪಾಬಲದಿಂದ ರಾಘವೇಂದ್ರರ ಅಗಮ್ಯ ಮಹಿಮೆಗಳನ್ನು ಚೆನ್ನಾಗಿ ಬಲ್ಲ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಆ ಗುರುರಾಜರ ಪಾದೋದಕ ಮಂತ್ರಾಕ್ಷತೆ ಇದರ ಮಹಿಮೆಯಿಂದ ಹಲವರ ಅನೇಕ ಕಠಿಣವಾಗಿರತಕ್ಕಂತಹ ರೋಗಗಳನ್ನು ಅಪ್ಪ ಅವರು ನಿವಾರಿಸಿದ್ದನ್ನು ನಾವು ಕಾಣ್ತೇವೆ. ಅಪ್ಪ ಅವರ ಕೀರ್ತಿ ಹೆಚ್ಚು ವ್ಯಾಪಕವಾಗಿ ಪ್ರಚಾರವಾದ ಹಾಗೆ ಅನೇಕ ಭಕ್ತಾದಿಗಳು ತಮ್ಮ ಊರಿಗೆ ಬರುವಂತೆ ಅವರಿಗೆ ಕರೆ ಕೊಡ್ತಾ ಇದ್ದರು. ಸ್ವತಃ ಅಪ್ಪ ಅವರರು ಈ ಒಂದು ಭಕ್ತರ ಕೋರಿಕೆಯನ್ನು ತಳ್ಳಿ ಹಾಕಲಿಲ್ಲ. ಅನೇಕ ಕಡೆ ಸಂಚಾರ ಮಾಡಬೇಕಾಗಿರ್ತಕ್ಕಂತಹ ಪ್ರಸಂಗ ಬಂತು. ಅದಕ್ಕೋಸ್ಕರವಾಗಿ ಒಂದು ಉತ್ತಮವಾಗಿರತಕ್ಕಂತಹ ಕುದುರೆಯನ್ನು ತೆಗೆದುಕೊಂಡರು. ಕುದುರೆ ಮೇಲೆ ಕುಳಿತುಕೊಂಡು ಅಪ್ಪ ಅವರ ಭಕ್ತರನ್ನು
ಉದ್ಧರಿಸಲಿಕ್ಕೆ ಅವರ ಊರುಗಳಿಗೆ ಹೋಗ್ತಾ ಇದ್ರು. ಒಮ್ಮೆ ಅಪ್ಪ ಅವರರು ಒಬ್ಬ ಭಕ್ತನ ಆಮಂತ್ರಣವನ್ನು ಮನ್ನಿಸಿ ಶಿವಮೊಗ್ಗಕ್ಕೆ ಬರ್ತಾರೆ. ಅಪ್ಪ ಅವರಿಂದ ಉಪಕೃತರಾಗಿರತಕ್ಕಂತಹ ಅವರ ವಿಶೇಷ ಅನುಗ್ರಹ ಪಡೆದಂತಹ ಆ ಭಕ್ತನಿಗೆ ತನ್ನ ಸರ್ವಸ್ವವನ್ನು ಅಪ್ಪ ಅವರಿಗೆ ಕೊಡಬೇಕು ಅಂತ ಆಸೆ. ಆದರೆ ಅಪ್ಪ ಅವರಿಗೆ ಯಾವ ಆಸೆ ಇಲ್ಲ, ಅವರು ಎದೃಚ್ಛಾ ಲಾಭ ಸಂತುಷ್ಟರು. ಅದಕ್ಕೆ ಅವರು ಒಪ್ಪಲಿಲ್ಲ. ತನ್ನಿಂದ ಏನಾದರೂ ಸ್ವೀಕಾರ ಮಾಡಬೇಕು ಅಂತ ಆ ಭಕ್ತ ಬಹಳ ಒತ್ತಾಯ ಮಾಡಿದಾಗ ಅಪ್ಪ ಅವರು ಹೇಳ್ತಾರಂತೆ, ನಿನಗೆ ಏನನ್ನಾದರೂ ಕೊಡಲೇಬೇಕು ಅಂತ ಇಚ್ಛೆ ಇದ್ದರೆ ಈ ನಿನ್ನಲ್ಲಿರ್ತಕ್ಕಂಥ ಈ ಮರದ ದಿಮ್ಮಿಗಳನ್ನು ನನಗೆ ಕೊಡು ಅಂತಾರಂತೆ. ಆ ಭಕ್ತನಲ್ಲಿ ತುಂಬ ಮರದ ದಿಮ್ಮಿಗಳು, ದೊಡ್ಡ ದೊಡ್ಡ ಮರದ ದಿಮ್ಮಿಗಳಿದ್ದು ತುಂಬ ಇದ್ದು. ಆದರೆ ಸರಕು ಸಾಗಾಣಿಕೆ ವ್ಯವಸ್ಥೆ ಸರಿಯಾಗಿರಲಿಲ್ಲ ಆ ಕಾಲದಲ್ಲಿ. ಹೇಗೆ ಅವುಗಳನ್ನು ಇಬ್ರಾಂಪುರಕ್ಕೆ ತಲುಪಿಸುವುದು ಅಂತ ಅವನಿಗೆ ಚಿಂತೆ ಆಗಿತ್ತು. ಅವನ ಚಿಂತೆಯನ್ನು ತಿಳಿದಂಥ ಅಪ್ಪ ಅವರು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ಮರದ ದಿಂಬಿಗಳ ಮೇಲೆ ನಮ್ಮ ಹೆಸರನ್ನು ನಮ್ಮ ಹೆಸರನ್ನು ಬರೆದು ನಿಮ್ಮ ಊರಿನಲ್ಲಿ ಹರಿತಕ್ಕಂತಹ ತುಂಗಭದ್ರಾ ನದಿಯಲ್ಲಿ ತೇಲಿಬಿಡು, ಅವು ನಮಗೆ ತಲುಪ್ತವೆ ಅಂದರಂತೆ. ಅಪ್ಪ ಅವರಲ್ಲಿ ಅಪರಿಮಿತವಾಗಿರತಕ್ಕಂತಹ ಭಕ್ತಿ ಶ್ರದ್ಧೆ ಇರತಕ್ಕಂತಹ ಭಕ್ತ ಹಾಗೆ ಮಾಡ್ತಾನೆ. ಆ ಅಪ್ಪ ಅವರ ಹೆಸರನ್ನು ಹೊತ್ತಂತಹ ಮರದ ದಿಮ್ಮಿಗಳು ತುಂಗಭದ್ರಾ ನದಿಯಲ್ಲಿ ತೇಲಿ ಬಂದು ಇಬರಾಂಪುರದ ಬಳಿಯಲ್ಲಿರ್ತಕ್ಕಂತಹ ನದಿಯಲ್ಲಿ ಸುರಕ್ಷಿತವಾಗಿ ಬಂದು ಮುಡ್ತವೆ. ಆ ದಿಮ್ಮಿಗಳನ್ನು ಅಪ್ಪ ಅವರರು ಇಬರಾಂಪುರ ಮತ್ತು ಮಂತ್ರಾಲಯಗಳಲ್ಲಿ ತಾವು ವಾಸ ಮಾಡಲಿಕ್ಕೆ ನಿರ್ಮಾಣ ಮಾಡ್ತಕ್ಕಂತಹ ಮನೆಗಳಿಗೆ ಉಪಯೋಗಿಸ್ಕೊಂಡ್ರು ಅಂತ ಅವರ ಚರಿತ್ರೆ ಹೇಳುತ್ತೆ. ಮುಂದೆ ಇದೇ ಮಾದರಿಯಲ್ಲಿ ಅಪ್ಪ ಅವರರು ಇಬ್ರಾಂಪುರ ಇರತಕ್ಕಂಥ ಒಂದು ಕಟ್ಟೆಯಲ್ಲಿ ಮಂಟಪ ಮಾಡಬೇಕು ಅಂತ ಒಬ್ಬ ಶಿಲ್ಪಿಯನ್ನು ಕರೆಸ್ತಾರೆ. ಅವನ ಮೂಲಕವಾಗಿ ಕಲ್ಲಿನ ಕಂಬಗಳನ್ನು ತರಿಸ್ಕೊಂಡ್ರಂತೆ. ಸುಂದರವಾದ ಶಿಲ್ಪಕಲೆಯಿಂದ ಕೂಡಿರತಕ್ಕಂತಹ ಆ ಕಲ್ಲಿನ ಕಂಬಗಳನ್ನು ನಾವು ಇವತ್ತು ಇಬ್ರಾಂಪುರದಲ್ಲಿ ಕಾಣಬಹುದು. ಅವುಗಳ ಮೇಲೆ ವಿವಿಧ ದೇವತಾ ರೂಪಗಳು ಚಿತ್ರಿಸಲ್ಪಟ್ಟಿವೆ. ಹನುಮ ಭೀಮ ಮಧ್ವರ ಅವತಾರತ್ರಯ ರೂಪಗಳನ್ನು ಕೂಡ ನಾವಲ್ಲಿ ಕಾಣಬಹುದು. ಸಾಮಾನ್ಯರಿಗೆ ಇವೆಲ್ಲ ದುಸ್ಸಾಧ್ಯವೆನಿಸಿದರೂ ಕೂಡ ಯೋಗಸಿದ್ಧರಾಗಿರತಕ್ಕಂತಹ ಅಪ್ಪ ಅವರಂತಹ ಜ್ಞಾನಿಗಳಿಗೆ ಇವೆಲ್ಲ ಕಷ್ಟ ಏನಲ್ಲ. ಅವರ ಶರೀರದಿಂದ ಒಂದು ದಿವ್ಯವಾಗಿರ್ತಕ್ಕಂತಹ ಪರಿಮಳ ಅದು ಬರ್ತಾ ಇತ್ತಂತೆ. ಅಪ್ಪ ಅವರು ಸ್ನಾನ ಮಾಡಿದಾಗ ಇಡೀ ವಾತಾವರಣವೇ ಸುಗಂಧಮಯವಾಗ್ತಾ ಇತ್ತು. ಅಲ್ಲಿ ದೇವಸದೃಶವಾಗಿರತಕ್ಕಂತಹ ಕಸ್ತೂರಿ ಚಂದನದ ವಾಸನೆ ವ್ಯಾಪಿಸ್ತಾ ಇತ್ತು. ಒಂದ್ಸಲ ಅಪ್ಪ ಅವರು ತಮ್ಮ ಭಕ್ತನೊಬ್ಬನ ಪ್ರಾರ್ಥನೆಯಂತೆ ಆದ್ವಾನಿಗೆ ಬರ್ತಾರೆ. ಅಲ್ಲಿ ಮನೆ ಅಂಗಳದಿದ್ದಂತಹ ಬಾವಿ ಬಳಿ ಅವರಿಗೆ ಸ್ನಾನ ವ್ಯವಸ್ಥೆ ಮಾಡಿದ್ರು. ಅಪ್ಪ ಅವರು ಸ್ನಾನ ಮಾಡ್ತಾ ಇದ್ದಂತೆ ಎಲ್ಲ ಕಡೆಯೂ ಕೂಡ ಸುವಾಸನೆ ವ್ಯಾಪಿಸಿತು. ಅಲ್ಲಿ ನೆರೆದಂತಹ ಜನರಿಗೆ ಎಲ್ಲ ಆಶ್ಚರ್ಯ ಆಯಿತು. ಕೆಲವರು ಅವರ ಮಹಿಮೆಯನ್ನು ಮುಕ್ತ ಕಂಠದಿಂದ ಕೊಂಡಾಡಿದರೆ, ಕೆಲವು ಕುಹಿಕಿಗಳು ಯಾವುದೋ ಅಪಭ್ರಂಶ ವಿದ್ಯೆಯಿಂದ ಹೀಗೆ ಆಗ್ತಿದೆ ಅಂತ ಆಡ್ಕೊಡ್ರಂತೆ. ಆದರೆ ಅಪ್ಪ ಅವರು ಯಾವ ನಿಂದಾಸ್ತುತಿಗಳಿಗೂ ಅವರು ಸ್ಪಂದಿಸಲಿಲ್ಲ. ಜನರಾಡತಕ್ಕಂತಹ ಮಾತುಗಳಿಗೆ ಕಿವಿ ಕೊಡಲಿಲ್ಲ. ಒಬ್ಬ ಭಕ್ತ ಆ ಪರಿಮಳದ ಬಗ್ಗೆ ಏಕಾಂತದಲ್ಲಿ ಪ್ರಶ್ನಿಸಿದಾಗ ಅಪ್ಪ ಅವರು ಹೇಳ್ತಾರೆ ನಗ್ತಾ, ಇದರಲ್ಲೇನು ವಿಶೇಷ ಇಲ್ಲ, ಇದು ನಾವು ಪುನಃ ಪುನಃ ನ್ಯಾಯಸುಧಾ ಪರಿಮಳ ಗ್ರಂಥ ಎಲ್ಲ ಪಾರಾಯಣ ಮಾಡ್ತೀವಲ್ಲ ಅದರ ಫಲ ಅಂತ ನಗಾಡ್ತಾ ಹೇಳಿಬಿಟ್ರಂತೆ. ಮುಂದೆ ಅಪ್ಪ ಅವರೊಮ್ಮೆ ಹೊಸಪೇಟೆ ಹತ್ತಿರ ನಾರಾಯಣ ದೇವರ ಕೆರೆ ಅಂತ ಒಂದು ಗ್ರಾಮ, ಅಲ್ಲಿ ಬಂದ್ರಂತೆ. ಅಲ್ಲಿ ಒಬ್ಬರು ಭಕ್ತರು, ವಕೀಲರು, ಕೃಷ್ಣರಾಯರು ಅಂತ ಅವರ ಮನೆಯಲ್ಲಿ ಇಳ್ಕೊಂಡಿದ್ರು. ಅಲ್ಲಿಯೂ ಅಪ್ಪ ಅವರ ಪರಿಮಳದ ವಾರ್ತೆ ಹಬ್ಬಿತು. ಕೆಲವರು ದುಷ್ಟರು, ಅವರ ದುರ್ಬುದ್ಧಿ, ಅವರು ಇದು ಯಾವುದೋ ಮಂತ್ರಶಕ್ತಿ, ಜನರನ್ನು ಬೆರಗೊಳಿಸ್ಲಿಕ್ಕೆ ಏನೋ ಹೂಡಿದ ಆಟ ಇದು ಅಂತೆಲ್ಲ ಆಡಿಕೊಳ್ತಾ ಯಾರಿವರನ್ನು ನಂಬಿದ್ದಾರೋ ಅಂತಹ ಒಳ್ಳೆಯವರ ಮನಸ್ಸನ್ನು ಕೆಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಅಪ್ಪ ಅವರಿಗೆ ಅಂತಹ ಯೋಗಶಕ್ತಿ ಇದ್ದರೆ ಆ ಉತ್ಪನ್ನವಾಗುವ ಸುಗಂಧವನ್ನು ಕೂಡಲೇ ಉಪಶಮನಗೊಳಿಸಿ ನೋಡೋಣ ಅಂತ ಸವಾಲು ಹಾಕಿದ್ರಂತೆ. ಯೋಗಶಕ್ತಿ ಇದ್ದರೆ ಉತ್ಪನ್ನವಾಗತಕ್ಕಂತಹ ಆ ಸುಗಂಧವನ್ನು ಕೂಡಲೇ ಅದನ್ನು ಶಮನಗೊಳಿಸಲಿ ಎಂಬ ಈ ಮಾತು ಕರುಣಾನುಕರಣಿಕೆಯಾಗಿ ಅಪ್ಪ ಅವರ ಕಿವಿಗೆ ಬಿತ್ತು.
ಮರುದಿನ ಪ್ರಾತಃ ಕಾಲ ಸ್ನಾನ ಸಂದರ್ಭ, ಅವರೆಲ್ಲರನ್ನು ಬರಲಿಕ್ಕೆ ಹೇಳಿದ್ರಂತೆ. ಮರುಸೆಲ್ಲ ಬೆಳಗ್ಗೆ ಬಂದಿದ್ದಾರೆ. ಅವರೆಲ್ಲ ಆಕ್ಷೇಪಣೆ ಮಾಡ್ತಕ್ಕಂತಹ ಕುಹಿಕಿಗಳು. 100 ಜನ ಈ ಕೌತುಕವನ್ನು ವೀಕ್ಷಿಸಲಿಕ್ಕೆ ನೆರೆದಿದ್ದಾರೆ. ಎಲ್ಲರೂ ನೋಡ್ತಾ ಇದ್ದಂತೆ ಅಪ್ಪ ಅವರು ಸ್ನಾನಕ್ಕೆ ಇಳಿದ್ರು. ಅವರ ಸ್ನಾನ ಮಾಡ್ತಾ ಇದ್ದಂತೆ ಘಮಘಮಿಸ್ತಕ್ಕಂತಹ ಪರಿಮಳ ದಟ್ಟಾಗಿ ವ್ಯಾಪಿಸಿತು. ಆ ದಿವ್ಯವಾದ ಸುವಾಸನೆಯನ್ನು ಮತ್ತೊಮ್ಮೆ ಆಘ್ರಾಣಿಸಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಆ ಸುಗಂಧ ವಾಸನೆ ತಕ್ಷಣ ನಿಂತು ಹೋಯಿತು. ಅಪ್ಪ ಅವರ ಸ್ನಾನ ಮುಗಿದ್ರು ಅಲ್ಲಿ ಮತ್ತೊಮ್ಮೆ ಆ ಸುವಾಸನೆ ಮೂಡಿ ಬರಲಿಲ್ಲ. ಆ ಒಂದು ಕೌತುಕವನ್ನು ನೋಡಿ ಆಗಿರ್ತಕ್ಕಂಥ ಜನ ದಂಗಾದರು. ಈ ಕುಹಿಕಗಳು ಬಾಯಿ ಮುಚ್ಚಿದರು. ಅಪ್ಪ ಅವರ ಭಕ್ತರ ಹೃದಯಗಳು ಸಂತೋಷದಿಂದ ಅರಳಿದವು. ಹೀಗೆ ಅಪ್ಪ ಅವರ ಕೀರ್ತಿ ದಿಕ್ಕು ವಿದಿಕ್ಕುಗಳಿಗೆ ಪ್ರಸರಿಸ್ತಾ ಹೋಯಿತು. ಈ ಅಪ್ಪ ಅವರ ಕೀರ್ತಿಯನ್ನು ಕಂಡು ಕರುಗ್ತಾ ಇದ್ದಂಥ ಒಬ್ಬ ಕುಹಕಿ ಅವರನ್ನು ಪರೀಕ್ಷಿಸಬೇಕು ಅಂತ ಕೆಲವು ದಷ್ಟಪುಷ್ಟರಾಗಿರ್ತಕ್ಕಂತಹ ಜಟ್ಟಿಗಳಿಗೆ ಹಣದಾಸೆ ತೋರಿಸ್ಕೊಂಡು ಅವರನ್ನು ಒಲಿಸಿ ಅಪ್ಪ ಅವರನ್ನು ಬಲವಂತವಾಗಿ ಹಿಡಿಸಿ ಮೈಗೆಲ್ಲ ಎಣ್ಣೆ ಹಚ್ಚಿದಂತೆ. ಅನಂತರ ಹಂಡೆಯಲ್ಲಿ ಕೊತ ಕೊಯ್ತಾ ಇರತಕ್ಕಂಥ ಬಿಸಿನೀರನ್ನು ಇಕ್ಕೊಳ್ಳು ಹಿಡಿದ ಪಾತ್ರೆಯಿಂದಲೇ ತೆಗೆದು ಅವರ ಮೈ ಮೇಲೆ ಸುರಿದಂತೆ. ಆದರೆ ಅಪ್ಪ ಅವರಿಗೆ ಏನೂ ಆಗಲಿಲ್ಲ. ಯಾವುದೇ ಭಯವನ್ನು ವ್ಯಕ್ತಪಡಿಸದೆ ಆ ನೀರು ಹಾಕಿಸ್ಕೊಳ್ತಾ ಇರಬೇಕಾದ್ರೆ ಭಾರತೀಶ ಅಂತ ಕೂಗ್ತಾ ಇದ್ರಂತೆ. ಅಪ್ಪ ಅವರಿಗೆ ಆ ಬಿಸಿ ನೀರಿನ ಪರಿಣಾಮ ಏನೂ ಆಗಲಿಲ್ಲ. ಆದರೆ ಏನಾಯಿತು ಅಂದರೆ ಆ ಅಪ್ಪ ಅವರ ಮೇಲೆ ಸುರಿದಂತಹ ಬಿಸಿನೀರಿನ ಪರಿಣಾಮವಾಗಿ ಆ ಬಿಸಿನೀರು ಯಾರು ಸುರಿದಿದ್ರೋ ಅಂತಹ ಕುಹಿಕೆಗಳ ಮೇಲೆ ಮೈಯಲ್ಲೆಲ್ಲ ಬೊಬ್ಬೆಗಳೆದ್ದು ಸ್ವಲ್ಪ ಸಮಯದಲ್ಲೇ ಅವರು ವಿಲೀರಿ ಒದ್ದಾಡ್ತಾ ಪ್ರಾಣ ಬಿಟ್ಟರಂತೆ. ಇಂತಹ ಅಪ್ಪ ಅವರರು ಸಂಚಾರ ಮಾಡ್ತಾ ಒಮ್ಮೆ ಭಕ್ತರ ಕೋರಿಕೆಯಂತೆ ಮೈಸೂರಿಗೆ ಬರ್ತಾರೆ. ಮೈಸೂರು ರಾಜ್ಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಾಲಿಸ್ತಾ ಇದ್ದರು. ಮಹಾರಾಜರು ದೈವಭಕ್ತರಾಗಿದ್ದರು, ಧರ್ಮಿಷ್ಠರು, ಪ್ರಜೆಗಳಿಂದ ಮಕ್ಕಳಂತೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣತಕ್ಕಂಥವರು. ಅಪ್ಪ ಅವರು ಮೈಸೂರಲ್ಲಿ ಮಹಾರಾಜರ ಅರಮನೆಯ ಸಮೀಪದಲ್ಲಿ ತಮ್ಮ ಭಕ್ತರ ಮನೆಗೆ ಬರ್ತಾರೆ. ಆ ಭಕ್ತರ ಮನೆಯಲ್ಲಿ ಅನೇಕ ತೊಂದರೆಗಳಿದ್ದು ಆ ಅಪ್ಪ ಅವರ ಒಂದು ಪರಮಾನುಗ್ರಹದಿಂದ ಆ ಭಕ್ತರ ಕಷ್ಟ ಪರಂಪರೆಗಳೆಲ್ಲ ನಿವಾರಣೆಯಾಗಿ ಅವರ ಬದುಕಿನಲ್ಲಿ ಒಂದು ಮಂಗಳ ಮುಂಬೆಳಕು ಮೂಡಲಿಕ್ಕೆ ಶುರುವಾಯಿತು. ಸ್ವಲ್ಪ ಸಮಯದಲ್ಲಿಯೇ ಇಬ್ರಾಂಪುರದ ಅಪ್ಪ ಅವರು ಮೈಸೂರಿಗೆ ಬಂದಿದ್ದಾರಂತ ವಿಷಯ ಗೊತ್ತಾಯಿತು ಅನೇಕ ಭಕ್ತರಿಗೆ. ಎಲ್ಲಿ ಅವರು ಇಳ್ಕೊಂಡಿದ್ರು ಅಲ್ಲಿಗೆಲ್ಲ ಬರಲಿಕ್ಕೆ ಶುರು ಮಾಡಿದರು. ಈ ವಾರ್ತೆ ಮಹಾರಾಜರ ಕಿವಿಗೂ ಬಿತ್ತು. ಮಹಾರಾಜರು ಅನೇಕ ಸಾಧು ಸಂತರಲ್ಲಿ, ಸತ್ಪುರುಷರಲ್ಲಿ ಅಪಾರವಾಗಿರತಕ್ಕಂತಹ ಗೌರವಾದರಗಳನ್ನು ಹೊಂದಿದ್ರು. ಅಂತಹ ಮಹಾರಾಜರಿಗೆ ತಮ್ಮ ರಾಜ್ಯಕ್ಕೆ ಆಗಮಿಸ್ತಾ ಇರತಕ್ಕಂತಹ ಮಹಾತ್ಮರನ್ನು ಸಂದರ್ಶಿಸಬೇಕು ಅಂತ ಬಯಕೆ ಉಂಟಾಗತ್ತೆ. ಅದಕ್ಕೆ ತಕ್ಕ ಕಾಲ ಪ್ರಾಪ್ತವಾಗಿದೆ. ಅಪ್ಪ ಅವರನ್ನು ಕಾಣಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದಂತಹ ಮಹಾರಾಜರಿಗೆ ಅಪ್ಪ ಅವರೇ ಸ್ವತಃ ಸ್ವಪ್ನದಲ್ಲಿ ಕಂಡು ಅವರಿಗೆ ಪ್ರೇರಣೆ ನೀಡಿ ಒಂದು ಪ್ರಾತಃ ಕಾಲ ಅವರನ್ನು ತಮ್ಮಲ್ಲಿ ಕರೆಸ್ಕೋತಾರೆ. ಮಹಾರಾಜರಿಗೆ ಆಶ್ಚರ್ಯ ಆಯಿತು. ನಾನು ಅವರನ್ನು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡದ್ದು, ಆದರೆ ಈ ಅಪ್ಪ ಅವರನ್ನು ಕಾಣಬೇಕೆಂಬ ನನ್ನ ಇಚ್ಛೆ ಅವರು ತಿಳಿದಾದರೂ ಹೇಗೆ? ತನ್ನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆಯನ್ನು ಗ್ರಹಿಸಿಕೊಂಡು ಸ್ವಪ್ನ ಮೂಲಕವಾಗಿ ತೋರಿಕೊಂಡು ಆಹ್ವಾನ ನೀಡಿದಂತಹ ಅಪ್ಪ ಅವರು ನಿಜವಾಗಿಯೂ ಅತ್ಯುತ್ಕೃಷ್ಟರಾಗಿರತಕ್ಕಂತಹ ಮಹಾತ್ಮರೇ ಆಗಿರಬೇಕು ಅಂತ ಮಹಾರಾಜರಿಗೆ ಖಾತ್ರಿ ಆಗತ್ತೆ. ಸ್ವಪ್ನ ಸೂಚನೆಯಂತೆ ಯಾವತ್ತು ಬರಬೇಕೆಂದು ಸೂಚನೆ ಮಾಡಿದ್ರು ಆ ದಿನವೇ ಬೆಳಗ್ಗೆ ಮಹಾರಾಜರು ತಮ್ಮ ನಿತ್ಯ ವಿಧಿವಿಧಾನಗಳನ್ನು ಕ್ಷಿಪ್ರದಲ್ಲಿ ಮುಗಿಸ್ಕೊಂಡು ಜನಗಳು ತಮ್ಮನ್ನು ಗುರುತಿಸಬಾರದು ಅಂತ ಅತ್ಯಂತ ಸರಳವಾಗಿರ್ತಕ್ಕಂಥ ವೇಷವನ್ನು ಧರಿಸಿ ಅಪ್ಪ ಅವರು ಎಲ್ಲಿ ಬಿಡಾರ ಮಾಡಿದ್ದಾರೋ ಅಂತಹ ಮನೆಗೆ ಚಿತ್ತೈಸ್ತಾರಂತೆ. ಆ ಅಪ್ಪ ಅವರು ಇಳಿದುಕೊಂಡಂತಹ ಮನೆಗೆ ಮಹಾರಾಜರು ಬಂದಿದ್ದಾರೆ. ಇನ್ನೂ ಸರಿಯಾಗಿ ಬೆಳಕಾಗಿಲ್ಲ. ಮನೆಯ ಬಾಗಿಲು ಹಾಕಿದೆ. ಅಪ್ಪಾರು ಮನೆಯೊಳಗೆ ಧ್ಯಾನಾಸಕ್ತರಾಗಿದ್ದಾರೆ. ಮಹಾತ್ಮರ ಧ್ಯಾನ ಭಂಗ ಮಾಡಬಾರದು ಅಂತ ಯೋಚಿಸಿ ಮಹಾರಾಜರು ಮನೆಯ ಹೊರಗೆ
ಕಟ್ಟೆ ಮೇಲೆ ದರ್ಶನಕ್ಕಾಗಿ ಕಾಯ್ತಾ ಕುಳಿತಿದ್ದಾರೆ. ಸ್ವಲ್ಪ ಸಮಯದ ನಂತರ ಅಪ್ಪ ಅವರು ಧ್ಯಾನದಿಂದ ಎಚ್ಚೆತ್ತು ಹೊರಗೆ ಮಹಾರಾಜರು ತಮ್ಮ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಶಿಷ್ಯರಿಗೆ ತಿಳಿಸಿ ಅವರನ್ನು ಒಳಗಡೆ ಕರೆತರಲಿಕ್ಕೆ ಹೇಳ್ತಾರೆ. ಮಹಾರಾಜರು ಒಳಗೆ ಬಂದವರೇ ಅಪ್ಪ ಅವರಿಗೆ ದೀರ್ಘದಿಂದ ಪ್ರಣಾಮ ಮಾಡ್ತಾರೆ. ಅಪ್ಪ ಅವರ ದರ್ಶನ ಮಾಡಿದಾಗ ತುಂಬ ಸಂತೋಷವಾಗುತ್ತೆ. ಅಪ್ಪ ಅವರು ಮಹಾರಾಜರನ್ನು ಆಶೀರ್ವಾದ ಮಾಡಿ ಎಷ್ಟೋ ದಿವಸಗಳ ಪರಿಚಯವಿದ್ದ ಹಾಗೆ ಬಹಳ ಆತ್ಮೀಯವಾಗಿ ಮಾತನಾಡಿಸ್ತಾರೆ. ಇಬ್ಬರು ಬಹಳ ಹೊತ್ತು ಅನೇಕ ವಿಷಯಗಳನ್ನು ಚರ್ಚಿಸ್ತಾರೆ. ಮಹಾರಾಜರಿಗೆ ಅಪ್ಪ ಅವರನ್ನು ಅರಮನೆಗೆ ಆಹ್ವಾನಿಸಬೇಕು ಅಂತ ಅಪೇಕ್ಷೆ ಆಗುತ್ತೆ. ಇಂತಹ ಮಹಾತ್ಮರ ಪಾದಧೂಳಿ ಅರಮನೆಯಲ್ಲಿ ಬೀಳಬೇಕು ಅಂತ ನಿಶ್ಚಯ ಮಾಡಿ ಮಹಾರಾಜರು ಭಕ್ತಿಯಿಂದ ಕೈ ಜೋಡಿಸಿ ಆಹ್ವಾನ ಕೊಡ್ತಾರೆ. ಆದರೆ ಅಪ್ಪ ಅವರು ಹೇಳ್ತಾರೆ, ಅರಮನೆಗೆ ಬರಲಿಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ, ಆದರೆ ನಿಮ್ಮ ಅರಮನೆಯಲ್ಲಿ ನನಗೆ ಬೇಕಾಗಿರತಕ್ಕಂಥ ಒಂದು ವಸ್ತು ಇದೆ, ಅದನ್ನು ಕೊಡ್ತಿ ಅಂತಾದರೆ ಬರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮಹಾರಾಜರು, ನನ್ನದೆಲ್ಲವೂ ತಮಗೆ ಸಮರ್ಪಿತವಾಗಿರುವಾಗ ತಾವು ನನ್ನಿಂದ ಏನು ಬೇಕಾದರೂ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಮಹಾರಾಜರ ಅಪೇಕ್ಷೆಯಂತೆ ಮರುದಿನ ಅಪ್ಪ ಅವರವರು ಅರಮನೆಗೆ ದಯಮಾಡಿಸ್ತಾರೆ. ಕೃಷ್ಣರಾಜ ಒಡೆಯರ ವೈಭವ ಕೇಳಬೇಕಾ? ಅಪ್ಪ ಅವರಿಗೆ ಭಾರೀ ರಾಜಮರ್ಯಾದೆ. ಕುಶಲೋಪರಿ ಆದಮೇಲೆ ಅಪ್ಪ ಅವರು ಹೇಳ್ತಾರೆ, ನೋಡಿ ಈ ಅರಮನೆ ಈಶಾನ್ಯ ಮೂಲೆಯಲ್ಲಿ ಒಂದು ಸ್ಥಳವನ್ನು ತೋರಿಸಿ ಅಲ್ಲಿ ಒಂದಾಳುದ್ದ ನೆಲ ಅಗ್ಗಿಸಿ ಅಲ್ಲಿ ನನಗೆ ಬೇಕಾಗಿರತಕ್ಕಂಥ ವಸ್ತು ಇದೆ ಅಂತ ಹೇಳ್ತಾರೆ. ಮಹಾರಾಜರು ಆಳುಗಳಿಗೆ ಹೇಳಿ ಭೂಮಿಯನ್ನು ಅಗಿಸ್ತಾರೆ. ಭೂಮಿಯಲ್ಲಿ ಏನಿರ್ಬೋದು ಅಂತ ಎಲ್ಲರಿಗೂ ಕುತೂಹಲ. ಒಂದಾಳುದ್ದ ನೆಲವನ್ನು ತೋಡಿದಾಗ ಸುಂದರವಾಗಿರತಕ್ಕಂತಹ ಪಂಚಮುಖಿ ಪ್ರಾಣದೇವರ ವಿಗ್ರಹ ಲಭ್ಯವಾಗತ್ತೆ. ಪಾಂಡವರು ಪೂಜೆ ಮಾಡಿರತಕ್ಕಂತಹ ಅಪೂರ್ವವಾಗಿರತಕ್ಕಂತಹ ಆ ಪ್ರಾಣ ಪ್ರತೀಕವನ್ನು ನೋಡಿ ಮಹಾರಾಜರಿಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತುಂಬ ಸಂತೋಷವಾಗತ್ತೆ. ರಾಜವೈಭವದಿಂದ ಪ್ರಾಣದೇವರ ಪೂಜೆ ಆಗುತ್ತೆ. ಮಹಾರಾಜರು ಪಂಚಮುಖಿ ಪ್ರಾಣದೇವರಿಗೆ ಅನರ್ಘ್ಯವಾಗಿರತಕ್ಕಂತಹ ಮುತ್ತು ರತ್ನಗಳ ಆಭರಣಗಳನ್ನು ಸಮರ್ಪಿಸ್ತಾರೆ. ಅನಂತರ ಅಪ್ಪ ಅವರರು ಆ ಅರಮನೆಯಲ್ಲಿ ಬಹಳ ದಿನಗಳಿಂದ ಇದ್ದಂತಹ ಒಂದು ಭೂತಬಾಧೆಯನ್ನು ತಮ್ಮ ಯೋಗಶಕ್ತಿಯಿಂದ ನಿವಾರಣೆ ಮಾಡ್ತಾರೆ. ಅಂದಿನಿಂದ ಅಪ್ಪ ಅವರರು ಪಂಚಮುಖಿ ಪ್ರಾಣದೇವರ ವಿಗ್ರಹವನ್ನು ನಿತ್ಯ ಪೂಜಿಸಲಿಕ್ಕೆ ಆರಂಭ ಮಾಡ್ತಾರೆ. ತಾವು ಎಲ್ಲೇ ಸಂಚಾರ ಹೊರಡಲಿ ಆ ಪ್ರಾಣ ಪ್ರತೀಕವನ್ನು ತಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಈಗಲೂ ಕೂಡ ಅಪ್ಪ ಅವರು ಪೂಜೆ ಮಾಡತಕ್ಕಂತಹ ಪಂಚಮುಖಿ ಪ್ರಾಣದೇವರ ವಿಗ್ರಹವನ್ನು ನಾವು ಇಬ್ರಾಂಪುರದಲ್ಲಿ ಕಾಣಬಹುದು. ಈ ಅಪ್ಪ ಅವರು ಮೈಸೂರಿಗೆ ಬಂದಿದ್ದಾಗ ಇಲ್ಲಿ ತಂಗಿದಾಗ ಅನೇಕ ಸಾಧನ ಜೀವಿಗಳು ಅವರ ಸಂಪರ್ಕಕ್ಕೆ ಬರ್ತಾರೆ. ಅಂತೆ ಹಾಗೆ ಬಂದವರಲ್ಲಿ ಶ್ರೀ ವಿಜಯ ರಾಮಚಂದ್ರ ದಾಸರು ಅಂತ, ಅವರ ಹೆಸರು ರಾಮರಾಯರು ಅಂತ. ರಾಮರಾಯರು ವಿಜಯ ರಾಮಚಂದ್ರ ದಾಸರಾಗಿದ್ದಾರೆ. ಸರ್ಕಾರಿ ಉನ್ನತ ಹುದ್ದೆಯಲ್ಲಿದ್ದವರು. ಶ್ರೇಷ್ಠ ಹರಿದಾಸರಾಗಿರ್ತಕ್ಕಂತಹ ಮೋಹನದಾಸರ ಪೀಳಿಗೆಯಲ್ಲಿ ಬಂದಂತಹ ಪ್ರಸನ್ನ ವೆಂಕಟದಾಸರಿಂದ ವಿಜಯ ರಾಮಚಂದ್ರ ವಿಠಲ ಅಂತ ಅಂಕಿತವನ್ನು ಪಡೆದು 106 ಕೃತಿಗಳನ್ನು ರಚನೆ ಮಾಡಿದವರು. ಇಂತಹ ವಿಜಯ ರಾಮಚಂದ್ರ ದಾಸರು ಅಪ್ಪ ಅವರ ದರ್ಶನ ಮಾತ್ರದಿಂದಲೇ ಅಪೂರ್ವವಾಗಿರತಕ್ಕಂತಹ ಆನಂದವನ್ನು ಅನುಭವಿಸ್ತಾರೆ. ಆ ಅಪ್ಪ ಅವರ ಒಂದು ದಿವ್ಯ ತೇಜಸ್ಸು ದಾಸರಿಗೆ ಮುಂದಿನ ಸಾಧನೆಯ ದ್ವಾರವನ್ನು ತೆರೆಯುತ್ತೆ. ಅವರ ಸ್ವರೂಪೋದ್ಧಾರದ ದಿಕ್ಸೂಚಿಯಾಗತ್ತೆ. ದಾಸರು ಅಪ್ಪ ಅವರಿಗೆ ಸಂಪೂರ್ಣ ಶರಣಾಗತರಾಗ್ತಾರೆ. ತಮ್ಮ ಅಂತರಂಗವನ್ನು ತೆರೆದಿರತಕ್ಕಂತಹ ಕೀರ್ತನೆಯನ್ನು ರಚಿಸಿ ತಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಮಾಡಿದಂತಹ ಪ್ರಾರ್ಥನೆಯಲ್ಲಿ ಅವರ ಶುದ್ಧಾಂತಃಕರಣ ಬಿಂಬಿತವಾಗಿರೋದನ್ನು ಕಂಡುಕೊಂಡಂತಹ ಅಪ್ಪ ಅವರರು ತುಂಬ ಸಂತೋಷ ಪಡ್ತಾರೆ. ಅವರ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದಂತಹ ಅಪ್ಪ ಅವರರು ಅವರಿಗೆ ಅನೇಕ ಗೋಪ್ಯವಾಗಿರತಕ್ಕಂತಹ ವಿಷಯಗಳನ್ನು ಬೋಧಿಸಿ ಪೂರ್ಣ ಅನುಗ್ರಹವನ್ನು ಮಾಡುತ್ತಾರೆ. ಅಂತಹ ಅಪ್ಪ ಅವರ ಕೃಪೆಯಿಂದ ಆ ದಾಸರು ದಿವ್ಯಾನುಭವವನ್ನು ಗಳಿಸಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ತಾರೆ. ಹೀಗೆ ಅಪ್ಪ ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ವಿಜಯ ರಾಮಚಂದ್ರ ದಾಸರಿಗೆ ಅನೇಕ ಮಂದಿ ಶಿಷ್ಯರು. ಅವರಲ್ಲಿ ಒಬ್ಬರು ವೆಂಕಟರಾಯರು ಅಂತ. ಅವರು ವೆಂಕಟರಾಯರೆಂಬ ನಾಮಾಂಕಿತರಾಗಿರ್ತಕ್ಕಂತಹ ಅವರು ಜಯೇಶ ವಿಠಲರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಜಯೇಶ ವಿಠಲದಾಸರು ಅಂತ.
ಈ ಜಯೇಶ ವಿಠಲದಾಸರು ಕೂಡ ದಿವ್ಯಜ್ಞಾನಿಗಳಾಗಿದ್ದವರು, ಅಪ್ಪ ಅವರ ಅಂತರಂಗ ಭಕ್ತರಾಗಿದ್ದವರು. ಅದಕ್ಕೆ ಅವರು ಅಪ್ಪ ಅವರ ಮೇಲೆ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅಪ್ಪ ಅವರ ಒಂದು ಪಾದಧೂಳಿಯಿಂದ ಪವಿತ್ರವಾಗಿರತಕ್ಕಂತಹ ಮೈಸೂರಿನ ಕಟ್ಟೆ ಮನೆ ಅದು ಶ್ರೀ ಜಯೇಶ ವಿಠಲದಾಸರ ಒಂದು ತಪಶಕ್ತಿಗೆ ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳ್ಬೋದು. ಅಲ್ಲಿ ಜಯೇಶ ವಿಠಲದಾಸರು ವೇಣುಗೋಪಾಲ ಸ್ವಾಮಿಯನ್ನು, ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ದೇವಬ್ರಾಹ್ಮಣ ಆರಾಧನೆ ನಿರಂತರವಾಗಿ ಅಂದಿನಿಂದಲೂ ನಡೀತಾನೆ ಇದೆ. ಅವರ ಒಂದು ವಿಶೇಷವಾಗಿರತಕ್ಕಂತಹ ತಪಶಕ್ತಿಯಿಂದ ಅಪ್ಪ ಅವರ ಸನ್ನಿಧಾನ, ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಆ ಮೈಸೂರಿನ ಕಟ್ಟೆ ಮನೆಯಲ್ಲಿದೆ. ಇವತ್ತಿಗೂ ಕೂಡ ಆ ಕಟ್ಟೆ ಮನೆಯಲ್ಲಿ ಆರಾಧನಾ ಮಹೋತ್ಸವ, ದೇವಬ್ರಾಹ್ಮಣ ಪೂಜೆ ಮುಂತಾದ ಕಾರ್ಯಕ್ರಮಗಳು ವೈಭವದಿಂದ ನಡೀತಾನೆ ಇರ್ತವೆ. ಈ ಅಪ್ಪ ಅವರರು ಹರಿದಾಸ ಕ್ಷೇತ್ರಕ್ಕೆ ಮಾಡಿದಂತಹ ಮತ್ತೊಂದು ಮಹೋನ್ನತ ಉಪಕಾರ ಅಂದರೆ, ಹರಿದಾಸ ಶ್ರೇಷ್ಠರಾಗಿರ್ತಕ್ಕಂತಹ ಗುರುಜಗನ್ನಾಥದಾಸರನ್ನು ಹರಿದಾಸ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟದ್ದು. ಅಪ್ಪ ಅವರ ಅನುಗ್ರಹ ವಿಶೇಷದಿಂದಲೇ ಜನಿಸಿದಂತಹ ಗುರುಜಗನ್ನಾಥದಾಸರು ಸ್ವಾಮಿರಾಯ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರಂಗ ಭಕ್ತರು. ಅಂತಹ ಗುರುಜಗನ್ನಾಥದಾಸರನ್ನು ಗುರುರಾಜರ ಕೃಪಾಪಾತ್ರರನ್ನಾಗಿ ಮಾಡಿ ಅವರನ್ನು ದೊಡ್ಡ ವ್ಯಕ್ತಿಯಾಗಿ ರೂಪಿಸಿದಂತಹ ಕೀರ್ತಿ ಪೂರ್ಣವಾಗಿ ಅಪ್ಪ ಅವರಿಗೆ ಸಲ್ಲುವಂಥದ್ದು. ಅನೇಕ ಉತ್ಕೃಷ್ಟವಾಗಿರತಕ್ಕಂತಹ ಸ್ತೋತ್ರ, ಪದ, ಪದ್ಯ, ಸುಳಾದಿಗಳನ್ನು ರಚನೆ ಮಾಡಿ ಹರಿದಾಸ ಸಾಹಿತ್ಯವನ್ನು ಸಮೃದ್ಧಗೊಳಿಸತಕ್ಕಂತಹ ಗುರುಜಗನ್ನಾಥದಾಸರು ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಯ ಮಾತಾಗಿದ್ದಾರೆ. ರಾಯರನ್ನು ಕುರಿತು ಅವರು ರಚನೆ ಮಾಡಿರತಕ್ಕಂತಹ ಕೃತಿಗಳು ರಾಯರ ಮಹಿಮಾನ್ವಿತ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಭವ್ಯವಾಗಿ ಕಟ್ಟಿ ನಿಲ್ಲಿಸ್ತವೆ. ಅಂತಹ ಗುರುಜಗನ್ನಾಥದಾಸರನ್ನು ಕೊಡುಗೆಯಾಗಿ ಕೊಟ್ಟವರು ಈ ಅಪ್ಪ ಅವರರು. ಅಪ್ಪ ಅವರ ವಿಶೇಷ ಒಲಮೆಗೆ ಪಾತ್ರರಾಗಿರ್ತಕ್ಕಂತಹ ಮತ್ತೊಬ್ಬ ಹರಿದಾಸರು ಅಂದರೆ ಸುರಪುರದ ಆನಂದದಾಸರು. ಅಪ್ಪ ಅವರ ಕೃಪಾಬಲದಿಂದಲೇ ಆನಂದದಾಸರು ಗುರುರಾಜರ ಪರಮಾನುಗ್ರಹವನ್ನು ಗಳಿಸಿ ತಮಗೆ ಬಂದಿದ್ದಂತಹ ಅಪಮೃತ್ಯುವನ್ನು ಪರಿಹರಿಸಿಕೊಂಡು ಅವರ ನಿಕಟವಾದ ಸಂಪರ್ಕವನ್ನು ಹೊಂದಿ ಕಮಲೇಶ ವಿಠಲ ಎಂಬ ಅಂಕಿತದಿಂದ ಅನೇಕ ಭಕ್ತಿರಸಪೂರ್ಣವಾಗಿರ್ತಕ್ಕಂತಹ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಅಪ್ಪ ಅವರರು ಅನೇಕರನ್ನು ಉದ್ಧಾರ ಮಾಡ್ತಾ ಕರ್ನಾಟಕದ ಉದ್ದಗಲಕ್ಕೂ ಅನೇಕ ಬಾರಿ ಸಂಚಾರ ಮಾಡ್ತಾರೆ. ಮುಂದೆ ವೀರನಾರಾಯಣನ ಲೀಲಾಭೂಮಿಯಾಗಿರ್ತಕ್ಕಂತಹ ಗದಗಿಗೆ ಭೇಟಿ ಕೊಡ್ತಾರೆ. ಇದು ವೀರನಾರಾಯಣನ ನೆಲೆಮನೆ ಮಾತ್ರ ಅಲ್ಲ, ಲಕ್ಷ್ಮೀ ನರಸಿಂಹನ ಆವಾಸ ಸ್ಥಾನವಾಗಿದೆ. ಗದುಗಿನ ಅಧಿದೇವತೆಯಾಗಿರ್ತಕ್ಕಂತಹ ವೀರನಾರಾಯಣನಿಂದ ಸ್ಫೂರ್ತಿ ಪಡೆದು ಕನ್ನಡದಲ್ಲಿ ಮಹಾಭಾರತದ ಮೇರುಕೃತಿಯನ್ನು ಸರಸ ಸುಂದರವಾಗಿರತಕ್ಕಂತಹ ಕಾವ್ಯಶೈಲಿಯಲ್ಲಿ ಬರೆದವನು ಕುಮಾರವ್ಯಾಸ ಎಂಬ ಹೆಸರಿಂದ ಪ್ರಸಿದ್ಧನಾಗಿರತಕ್ಕಂತಹ ಗದಗಿನ ನಾರಾಯಣಪ್ಪ. ಅಂತಹ ನಾರಾಯಣಪ್ಪನಂತೆ ಮತ್ತೊಬ್ಬ ಶ್ರೇಷ್ಠ ಸಾಧಕ ಯೋಗಿ ನಾರಾಯಣಾಚಾರ್ಯರು ಅಂತ. ವೀರನಾರಾಯಣನ ಅಂತರಂಗ ಭಕ್ತರು, ಶ್ರೇಷ್ಠ ಯೋಗಿಗಳು ಮಾತ್ರ ಅಲ್ಲ, ವೀರಕ್ತ ಶಿರೋಮಣಿಗಳು ಆಗಿದ್ದರು. ವೀರನಾರಾಯಣ ಸನ್ನಿಧಾನದಲ್ಲಿ ಸೇವೆ ಮಾಡಿಕೊಂಡಿದ್ದವರು. ಮೊದಲು ಅಪ್ಪ ಅವರಲ್ಲಿ ಇವರಿಗೆ ವಿಶ್ವಾಸ ಇರಲಿಲ್ಲ. ಏನು ಸದಾ ಪೀತಾಂಬರ ಧಾರಣ ಮಾಡಿಕೊಂಡು ಜರಿ ಶಾಲು ಹೊದ್ಕೊಂಡು ಕೊರಳಲ್ಲಿ ಅಮೂಲ್ಯವಾಗಿರತಕ್ಕಂತಹ ಚಿನ್ನರಸ ತುಳಸಿ ಮಾಲೆ ಹಾಕ್ಕೊಂಡು ಬೆರಳುಗಳಲ್ಲಿ ರತ್ನಖಚಿತವಾಗಿರ್ತಕ್ಕಂತಹ ಉಂಗುರಗಳನ್ನು ಹಾಕ್ಕೊಂಡು ಕುದುರೆ ಮೇಲೆ ಟಿವಿಯಿಂದ ಓಡಾಡ್ತಕ್ಕಂಥ ಈ ಅಪ್ಪ ಅವರರು ಭೋಗ ಜೀವನಕ್ಕೆ ಮನಸ್ಸು ಹೋದಂತಹ ಡಾಂಬಿಕರು ಅಂತ ತಪ್ಪಾಗಿ ತಿಳ್ಕೊಂಡಿದ್ರು. ಅಪ್ಪ ಅವರು ಗದಗಿ ಬಂದರೂ ಕೂಡ ಈ ಯೋಗಿ ನಾರಾಯಣಾಚಾರ್ಯರು ಅವರನ್ನು ನೋಡಲಿಕ್ಕೆ ಒಮ್ಮೆ ಹೋಗಲೇ ಇಲ್ಲ. ಅಪ್ಪ ಅವರ ವೀರನಾರಾಯಣ ಸಂದರ್ಶನಕ್ಕೆ ಅನೇಕ ಬಾರಿ ಬರ್ತಾರೆ. ಬಂದಾಗ ಅಲ್ಲೇ ಇದ್ದರೂ ಕೂಡ ಯೋಗಿ ನಾರಾಯಣಾಚಾರ್ಯರು ಅವರ ಕಣ್ ತಪ್ಪಿಸಿ ಓಡಾಡ್ತಾ ಇರ್ತಾರೆ. ಹೀಗೆ ವೀರನಾರಾಯಣ ಅಪ್ಪ ಅವರೊಂದಿಗೆ ಏಕಾಂತದಲ್ಲಿ ಮಾತಾಡ್ತಾನೆ ಎಂಬ ವಿಷಯ ಅವರಿವರ ಬಾಯಿಂದ ಈ ನಾರಾಯಣಾಚಾರ್ಯ ಕಿವಿಗೂ ಬಿತ್ತು. ಆದರೂ ಅದನ್ನು ಅವರು ಗಂಭೀರವಾಗಿ ತಗೊಂಡಿರಲಿಲ್ಲ. ಹೀಗಿದ್ದಾಗ ಒಮ್ಮೆ ಈ ನಾರಾಯಣಾಚಾರ್ಯರಿಗೆ ಸ್ವಪ್ನ ಆಗುತ್ತೆ. ಗದಗಿನ ವೀರನಾರಾಯಣ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನಾಳೆ ದಿನ ನಾನು ಇಲ್ಲಿ ಇರುವುದಿಲ್ಲ, ನನ್ನ ಭಕ್ತಶ್ರೇಷ್ಠನಾಗಿರ್ತಕ್ಕಂತಹ ಇಬರಾಮಪುರದ ಅಪ್ಪ ಅವರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗಾಯ್ತಂತೆ. ಆಗ ಆ ನಾರಾಯಣಾಚಾರ್ಯರಿಗೆ ಅಪ್ಪ ಅವರ ನಿಜವಾದ ಯೋಗ್ಯತೆ ಏನು ಅಂತ ಅರ್ಥ ಆಯಿತು.
ಈ ನಾರಾಯಣ ಯೋಗಿಗೆ ಈ ದಿವ್ಯ ಯೋಗಿಯ ದರ್ಶನ ಈಗ ಆಯಿತು. ಇಷ್ಟು ದಿವಸ ಅಪ್ಪ ಅವರ ಚರ್ಯೆಯನ್ನು ತಪ್ಪಾಗಿ ಕಲ್ಪಿಸಿಕೊಂಡು ಅವರನ್ನು ತುಚ್ಛವಾಗಿ ಕಾಣ್ತಾ ಇದ್ದುದಕ್ಕೆ ನಾರಾಯಣಾಚಾರ್ಯ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಅಪ್ಪ ಅವರ ದರ್ಶನ ಮಾಡಿ ತಮ್ಮ ಹೃದಯವನ್ನು ಅವರಲ್ಲಿ ನಿವೇಶಿಸ್ಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ದೇವರೇ ಇಲ್ಲಿ ಇರುವುದಿಲ್ಲ, ಅಪ್ಪ ಅವರಿದ್ದಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ ಮೇಲೆ ನಾನ್ಯಾಕೆ ಇಲ್ಲಿರಬೇಕು, ದೇವರ ಸಾನ್ನಿಧ್ಯವಿರುವ ಅಪ್ಪ ಅವರಲ್ಲಿಗೆ ಹೋಗಬೇಕು ಅಂತ ಆಚಾರ್ಯರು ಮರುದಿನ ಬೆಳಗ್ಗೆ ಅಪ್ಪ ಅವರಲ್ಲಿಗೆ ತೆರಳಿ ಅವರಿಗೆ ದೀರ್ಘನ ಪ್ರಣಾಮ ಮಾಡಿ ತಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅಪ್ಪ ಅವರಿಗೆ ಈ ನಾರಾಯಣಾಚಾರ್ಯ ಯೋಗ್ಯತೆ ಏನಂತೂ ಗೊತ್ತಿತ್ತು. ಆ ನಾರಾಯಣಾಚಾರ್ಯನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅವರು ಗದಗಿಗೆ ಬಂದದ್ದು. ಆ ನಾರಾಯಣಾಚಾರ್ಯರ ಒಂದು ವೈರಾಗ್ಯ, ವಿನಯ, ಸುದೃಢವಾಗಿರತಕ್ಕಂಥ ಭಕ್ತಿ ಮುಂತಾದವುಗಳನ್ನು ಕಂಡು ಅಪ್ಪ ಅವರಿಗೆ ತುಂಬ ಸಂತೋಷವಾಗಿತ್ತು. ಪಶ್ಚಾತ್ತಾಪ ದಗ್ಧರಾಗಿರ್ತಕ್ಕಂಥ ಆಚಾರ್ಯರನ್ನು ಪ್ರೀತಿ ವಾತ್ಸಲ್ಯದಿಂದ ಮಾತನಾಡಿಸಿ ಅವರಲ್ಲಿ ಪರಮಾನುಗ್ರಹವನ್ನು ಮಾಡ್ತಾರೆ. ಅವರ ಅಪ್ಪ ಅವರ ದಿವ್ಯ ಬೋಧೆಯಿಂದ ಅತ್ಯುಚ್ಚವಾಗಿರತಕ್ಕಂತಹ ಜ್ಞಾನವನ್ನು ಪಡೆದಂತಹ ಆ ವೀರನಾರಾಯಣಾಚಾರ್ಯರು ಆಧ್ಯಾತ್ಮಿಕ ಆನಂದದ ಸಾರ ಸುಖವನ್ನು ಸೂರೆಗೊಳ್ಳುತ್ತಾರೆ. ಅಂದಿನಿಂದ ಯೋಗಿ ನಾರಾಯಣಾಚಾರ್ಯರು ಅಪ್ಪ ಅವರ ಅವಿಚ್ಛಿನ್ನ ಭಕ್ತರಾಗಿ ಪರಿವರ್ತನೆಗೊಳ್ಳುತ್ತಾರೆ. ಅಪ್ಪ ಅವರ ಶಿಷ್ಯರಲ್ಲಿ ಅಗ್ರೇಸರರಾಗಿ ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರನ್ನು ಸೇವಿಸ್ತಾರೆ. ಅಪ್ಪ ಅವರ ಆದೇಶದಂತೆ ಕೆಲವು ಕಾಲ ಗದಗಿನಲ್ಲೇ ವಾಸವಾಗಿದ್ದು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನು ಅಪ್ಪ ಅವರಿಂದಲೇ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಶಿಲ್ಪಕಲಾ ಪ್ರವೀಣರಾಗಿರ್ತಕ್ಕಂತಹ ಆ ಯೋಗಿ ನಾರಾಯಣಾಚಾರ್ಯರೇ ಪ್ರತಿನಿತ್ಯ ರಾಘವೇಂದ್ರ ಸ್ತೋತ್ರವನ್ನು ಪಠಿಸ್ತಾ ಸತತ 1 ವರ್ಷ ಕಾಲ ಶ್ರಮಿಸಿ ತಾವೇ ಸ್ವತಃ ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಅಪ್ಪ ಅವರಿಂದ ಅದನ್ನು ಪ್ರತಿಷ್ಠೆ ಮಾಡಿಸ್ತಾರೆ. ಹೀಗೆ ಅಪ್ಪ ಅವರವರು ಗದಗ ಬಂದಾಗ ಅಲ್ಲಿರ್ತಕ್ಕಂಥ ಮಜುಮ್ದಾರ್, ಹುಯಿಲುಗೋಳ್, ಸಿರಹಟ್ಟಿ, ಕುಲಕರ್ಣಿ ಮೊದಲಾದ ಮನೆತನದವರು ಅಪ್ಪ ಅವರ ಸೇವೆಯನ್ನು ಮಾಡಿ ಅವರ ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ. ಅಪ್ಪ ಅವರು ಕರುಣಿಸಿದಂತಹ ತಮ್ಮದೊಂದು ಬೆಳ್ಳಿಯ ಪ್ರತಿಮೆಯೊಂದು ಈಗಲೂ ಕೂಡ ಅಲ್ಲಿ ಮಜುಮ್ದಾರರ ಮನೆತನದ ಮನೆಯಲ್ಲಿ ನಿತ್ಯ ಪೂಜೆಗೊಳ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕನಸಿನಲ್ಲಿ ಸಕಲ ತೀರ್ಥಯಾತ್ರೆಯನ್ನು ಮಾಡಿಸಿದಂತಹ ಒಂದು ಪ್ರಸಂಗ. ಅಪ್ಪ ಅವರ ಬಳಿಯಲ್ಲಿ ಒಬ್ಬ ಶಿಷ್ಯ, ಬಹಳ ಪ್ರೀತಿಪಾತ್ರನಾಗಿದ್ದ ಶಿಷ್ಯ, ಅವನಿಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಆಸೆ. ಅನೇಕರು ಕಾಶಿ, ಬದರಿ, ರಾಮೇಶ್ವರ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡ್ಕೊಂಡು ಬರ್ತಾರೆ. ಬಂದೆಲ್ಲ ಹೇಳ್ತಾರೆ ಇವನಿಗೆ ಅಲ್ಲಿಗೆ ಹೋಗಿದ್ದು ಇಲ್ಲಿ ಹೋಗಿದ್ದಿ ಅಂತ. ಇವನಿಗೆ ಪಾಪ ಆಸೆ, ನಾನು ಆ ಥರ ಯಾತ್ರೆ ಮಾಡಬೇಕು ಅಂತ. ಆ ಹಂಬಲ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ಹೀಗಿದ್ದಾಗ ಒಂದು ಬಾರಿ ತೀರ್ಥಯಾತ್ರೆ ಮಾಡಿಯೇ ಬಿಡಬೇಕು ಅಂತ ನಿರ್ಧಾರ ಮಾಡಿ ಅಪ್ಪ ಅವರ ಹತ್ತಿರ ಬಂದು ತನ್ನ ಮನೋಭೀಷ್ಟವನ್ನು ತಿಳಿಸ್ತಾನಂತೆ. ಯಾತ್ರೆ ಕೈಗೊಳ್ಳಲಿಕ್ಕೆ ಅವರ ಅನುಮತಿಯನ್ನು ಬೇಡ್ತಾನೆ. ಆಗ ಅಪ್ಪ ಅವರವರು ಆ ಶಿಷ್ಯನ ಮುಖ ನೋಡ್ತಾರೆ. ನೋಡಿ ಒಮ್ಮೆ ನಗುತ್ತಾರೆ ಹೊರತು ಏನೂ ಮಾತಾಡಲಿಲ್ಲ. ಮತ್ತೆ ಪುತ್ತ ಕೇಳಿದ, ನಾನು ಯಾತ್ರೆಗೆ ಹೋಗ್ತೇನೆ ಅಂತ, ನಾಳೆ ಈ ವಿಷಯ ಮಾತಾಡೋಣ ಅಂತ ಹೇಳಿ ಅವತ್ತು ರಾತ್ರಿ ಅವ್ರು ಹೇಳ್ತಾರೆ, ನನ್ನ ತಲೆ ಹತ್ತಿರವೇ ನೀನು ಮಲ್ಕೋ ಅಂತ ಹೇಳ್ತಾರೆ. ಸರಿ, ಅಪ್ಪ ಅವರ ಹತ್ತಿರವೇ ಮಲ್ಕೊಂಡಿದ್ದಾನೆ. ಅವನು ಮಲ್ಕೊಂಡಿದ್ದಾನೆ. ರಾತ್ರಿ ಅವನಿಗೆ ಕನಸು. ಎಂದೂ ಕಾಣದಂತಹ ಒಂದು ದಿವ್ಯವಾಗಿರತಕ್ಕಂತಹ ಸ್ವಪ್ನದ ಅನುಭವ ಆಗತ್ತೆ. ಅವನು ಯಾವ ರೀತಿಯಲ್ಲಿ ತೀರ್ಥಯಾತ್ರೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ನೋ ಅದೇ ಪ್ರಕಾರ ಕನಸಿನಲ್ಲಿ ಅವನು ರಾತ್ರಿಯಿಂದ ಬೆಳಗಿನವರೆಗೆ ಸತತವಾಗಿ ತೀರ್ಥಕ್ಷೇತ್ರ ಸಂದರ್ಶನ ಮಾಡ್ತಾ ಇದ್ದಾನೆ. ಕಾಶಿ, ಗಯಾ, ಮಥುರಾ, ಅಯೋಧ್ಯ, ಹರಿದ್ವಾರ, ಬದರಿ, ರಾಮೇಶ್ವರ ಮುಂತಾದ ಎಲ್ಲ ಕ್ಷೇತ್ರಗಳನ್ನು ಅನುಕ್ರಮವಾಗಿ ಸಂದರ್ಶಿಸಿ ಅಪ್ಪ ಅವರ ಕೃಪೆಯಿಂದ ಅಲ್ಲಲ್ಲಿನ ಆಖ್ಯಾನಗಳನ್ನು ತಿಳಿದುಕೊಂಡು ಆಯಾ ಕ್ಷೇತ್ರದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನೆಲ್ಲ ಶಾಸ್ತ್ರಬದ್ಧವಾಗಿ ಮಾಡ್ತಾ ಇರ್ತಾನೆ. ಸ್ವಪ್ನದಲ್ಲಿ ಆತ ತೀರ್ಥಯಾತ್ರೆ ಮಾಡಿ ನಂತರ ತನ್ನ ಊರಿಗೆ ಮರಳಿ ಬಂದು 100 ಜನ ಬ್ರಾಹ್ಮಣ ಮುತ್ತೈದರಿಗೆ ಸಮಾರಾಧನೆ ಮಾಡಿಸ್ತಾನೆ ಕನಸಿನಲ್ಲಿ. ಎಲ್ಲರ ಭೋಜನ ಆದಮೇಲೆ
ಸಂತೃಪ್ತವಾದ ಮನಸ್ಸಿನಿಂದ ಕೃಷ್ಣಾರ್ಪಣ ವಸ್ತು ಅಂತಾನೆ. ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ. ಕೃಷ್ಣಾರ್ಪಣ ವಸ್ತು ಅಂತ ಅಂದ್ಕೊಂಡು ಎಚ್ಚರವಾಗ್ತಾ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾನೆ. ಆಗ ಅಲ್ಲಿರ್ತಕ್ಕಂತಹ ಭಕ್ತರೆಲ್ಲ ಎಚ್ಚರವಾಗಿ ಯಾಕಪ್ಪ ಕೃಷ್ಣಾರ್ಪಣ ಅಂತ ಕೂಗ್ತಾ ಇದೀಯಾ ಅಂತ. ಆಗ ಆ ಶಿಷ್ಯ ರಾತ್ರಿ ಕನಸಿನಲ್ಲಿ ತಾನು ಮಾಡಿದ ತೀರ್ಥಯಾತ್ರೆ ವಿವರ ಅದೆಲ್ಲ ತಿಳಿಸಿ ಆನಂದ ಭಾಷಣ ಸುರಿಸ್ತಾನೆ. ತನ್ನ ಅನುಭವವನ್ನು ವರ್ಣಿಸಿದಾಗ ಇದನ್ನು ಕೇಳಿ ಅಲ್ಲಿರ್ತಕ್ಕಂತಹ ಜನರಿಗೆಲ್ಲ ಆಶ್ಚರ್ಯವಾಗತ್ತೆ. ಹೀಗೆ ಕನಸಿನಲ್ಲಿ ತಮ್ಮ ಶಿಷ್ಯನಿಗೆ ತೀರ್ಥಯಾತ್ರೆಯನ್ನು ಅಪ್ಪ ಅವರು ಮಾಡಿಸ್ತಾರೆ. ಇದನ್ನು ಯೋಗಿ ನಾರಾಯಣಾಚಾರ್ಯರು ಒಂದು ಸ್ತೋತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಅಪ್ಪ ಅವರ ಪರಮಾನುಗ್ರಹದಿಂದ ಆ ಭಕ್ತನಿಗೆ ಸಕಲ ಯಾತ್ರೆಗಳ ಒಂದು ಮಾಡಿದಂತಹ ಸೌಭಾಗ್ಯ ಪ್ರಾಪ್ತವಾಯಿತು. ಮುಂದೆ ತಮಿಳುನಾಡಿನಲ್ಲಿ ಅಪ್ಪ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಅಲ್ಲಿ ಈರೋಡಿನ ಹತ್ತಿರ ಒಂದು ಭವಾನಿ ಅಂತ ಒಂದು ಊರು, ಅಲ್ಲಿಗೆ ದಯಮಾಡಿಸಿದಾಗ ಭಕ್ತರೊಬ್ಬರು ಭುಜಂಗರಾಯರು ಅಂತ, ಆ ಭುಜಂಗರಾಯರ ಮನೆಯಲ್ಲಿ ಬಿಡಾರ ಹೂಡಿದ್ದಾರೆ. ಅವರ ಮನೆಯಲ್ಲಿ ಪಂಚಮುಖಿ ಪ್ರಾಣದೇವರ ಪೂಜಾದಿಗಳೆಲ್ಲ ಆಗಿದೆ. ನೂರಾರು ಸುಜೀವಿಗಳು ಅಪ್ಪ ಅವರು ಮಾಡಿದಂತಹ ಪೂಜೆಯನ್ನು ವೀಕ್ಷಿಸಿ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಭವಾನಿ ಭುಜಂಗರಾಯರಿಗೆ ಏಕಮಾತ್ರ ಪುತ್ರ. ಅವನಿಗೆ ಸ್ವಲ್ಪ ಸಮಯದ ಹಿಂದೆ ಬಹಳ ವಿಜೃಂಭಣೆಯಿಂದ ವಿವಾಹವಾಗಿತ್ತು. ಈಗ ನಿಷೇಕ ಮಹೋತ್ಸವದ ಏರ್ಪಾಡು ನಡೆದಿದೆ. ಆ ಸಂದರ್ಭದಲ್ಲಿ ಎಲ್ಲ ಉಪಸ್ಥಿತರಿದ್ದಾರೆ. ವಧೂವರರಿಗೆ ಆಶೀರ್ವಾದ ಮಾಡಬೇಕು ಅಂತ ಅಪ್ಪ ಅವರಲ್ಲಿ ಕೇಳ್ಕೊಳ್ತಾರೆ ಭುಜಂಗರಾಯರು. ಆಗ ಅಪ್ಪ ಅವರು ಕೂಡಲೇ ಸಂಬಂಧಿಸಲಿಲ್ಲ. ಇವತ್ತೇ ನಾನು ಪ್ರಯಾಣ ಮುಂದುವರಿಸಬೇಕು ಅಂತ ಕಾತರ ವ್ಯಕ್ತಪಡಿಸ್ತಾರೆ. ಆಗ ಭುಜಂಗರಾಯರಾದಿಯಾಗಿ ಅವರ ಕುಟುಂಬದವರೆಲ್ಲ ತುಂಬ ವಿನಯದಿಂದ ಅಪ್ಪ ಅವರನ್ನು ಪುನಃ ಬೇಡಿಕೊಂಡಾಗ ನಿರ್ವಾಹವಿಲ್ಲದೆ ಒಪ್ಪಿಕೊಳ್ತಾರೆ. ಉತ್ಸವಾಂಗವಾಗಿ ನಡೆದ ಎಲ್ಲ ಕಾರ್ಯಕ್ರಮ ನಡೆದು ಒಂದು ಅಚಾತುರ್ಯ ನಡೆದು ಹೋಗ್ತದೆ. ಶಯಾಗ್ರಹವನ್ನು ಪ್ರವೇಶ ಮಾಡುವಾಗ ಮದುಮಗ ಕುಸಿದು ಬಿದ್ದುಬಿಡ್ತಾನೆ. ಮೃತಪಟ್ಟನೆಂಬ ವಾರ್ತೆ ಕ್ಷಣ ಮಾತ್ರದಲ್ಲಿ ಹಬ್ಬಿ ದೊಡ್ಡ ಗಲಾಟೆ ಆಗುತ್ತೆ. ಸಂತೋಷ ಸಂಭ್ರಮದಲ್ಲಿ ನಡೆಯಬೇಕಾಗಿರ್ತಕ್ಕಂತಹ ಉತ್ಸವ ಶೋಕಮಯವಾಗಿ ಬಿಡುತ್ತದೆ. ಭುಜಂಗರಾಯರಂತೂ ತಮ್ಮ ಒಬ್ಬನೇ ಮಗನನ್ನು ಕಳೆದುಕೊಂಡು ಸಂಕಟ ಪಡ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ. ಆ ದುಃಖದಲ್ಲಿಯೂ ಅವ್ರಿಗೇನು ತೋರಿತೋ ತನ್ನ ಸೊಸೆಯನ್ನು ಮುಂದೆ ಮಾಡಿಕೊಂಡು ಅಪ್ಪ ಅವ್ರ ಹತ್ರ ಬಂದು ಮೊರೆ ಹೋಗ್ತಾರೆ. ಭುಜಂಗರಾಯರ ಸೊಸೆಯು ನಮಸ್ಕಾರ ಮಾಡಿದಾಗ ಅಪ್ಪ ಅವರು ಹೇಳ್ತಾರೆ, ದೀರ್ಘ ಸುಮಂಗಲಿ ಭವ ಅಂತ ಹೇಳ್ತಾರೆ. ಹೀಗೆ ಆಶೀರ್ವಾದ ಮಾಡಿಬಿಡ್ತಾರೆ. ಅವರ ಆಶೀರ್ವಾದವನ್ನು ಕೇಳಿದ ಮೇಲಂತೂ ಆಕೆಗೆ ಗಂಡನನ್ನು ಕಳೆದುಕೊಂಡಂತಹ ದುಃಖ ಒತ್ತರಿಸಿ ಬರ್ತದೆ. ಬಿಕ್ಕಿ ಅಳ್ತಾಳೆ. ಕುಸಿ ಬಿದ್ದಿರತಕ್ಕಂಥ ಮಾಂಗಲ್ಯವನ್ನು ನೀವೇ ರಕ್ಷಣೆ ಮಾಡಬೇಕು ಅಂತ ಕಣ್ಣೀರಿಡ್ತಾಳೆ. ಎಲ್ಲವನ್ನು ತಿಳಿದಂಥ ಅಪ್ಪ ಅವರು ಅವರಿಗೆ ಅಭಯ ನೀಡ್ತಾ, ನೋಡಿದರೆ ಭುಜಂಗರಾಯರೇ, ಈ ಅನಾಹುತ ಘಟಿಸ್ತದೆ ಅಂತೆ ಗೊತ್ತಾಗಿ ನಾವು ಮುಂದುವರಿಸಲಿಕ್ಕೆ ಬಯಸಿದ್ವಿ. ಆದರೆ ಹರಿ ಇಚ್ಛೆ ಬೇರೆ ಇತ್ತು. ಇರಲಿ, ನನ್ನ ಬಾಯಿಂದ ದೀರ್ಘ ಸುಮಂಗಲಿ ಭವ ಅಂತ ನುಡಿಸಿದ್ದಾನೆ ಪರಮಾತ್ಮ. ಯೋಚನೆ ಮಾಡಬೇಡಿ. ರಾತ್ರಿಯೆಲ್ಲ ಅಖಂಡವಾಗಿ ಹರಿವಾಯುಗಳನ್ನು ಪ್ರಾರ್ಥನೆ ಮಾಡಿ ಆ ಮದುಮಗನಿಗೆ ಜೀವದಾನವನ್ನು ಮಾಡ್ತಾರೆ. ಹೀಗೆ ಭಕ್ತಶ್ರೇಷ್ಠರಾಗಿರ್ತಕ್ಕಂತಹ ಅಪ್ಪ ಅವರ ಬಾಯಿಂದ ಬಂದಂತಹ ಆಶೀರ್ವಾದವನ್ನು ಪರಮಾತ್ಮ ಸತ್ಯ ಮಾಡಿದ್ದ. ಭುಜಂಗರಾಯರ ಏಕಮಾತ್ರ ಪುತ್ರ ಬದುಕಿದ್ದ. ಈ ಒಂದು ಕೌತುಕವನ್ನು ಕಂಡಂತಹ ಅವರಿಗೆಲ್ಲ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ. ಇದು ಅಪ್ಪ ಅವರ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಮಹಿಮೆ. ಇಂತಹ ಇದೇ ಥರದ ಅನೇಕ ಮಹಿಮೆಗಳು ಅವರ ಜೀವನದಲ್ಲಿ ನಡೀತವೆ. ಪಂಚಮುಖಿ ಪ್ರಾಣದೇವರನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾ ಪಂಚಮುಖನ ಪಂಚರೂಪಗಳನ್ನು ತಮ್ಮ ಮನೋಪಂಕಜದಲ್ಲಿ ಸದಾ ಧ್ಯಾನ ಮಾಡ್ತಾ ಇರತಕ್ಕಂತಹ ಅಪ್ಪ ಅವರರು ತಮ್ಮ ಕಡೆಗಾಲದಲ್ಲಿ ಮಂತ್ರಾಲಯದ ಸಮೀಪದಲ್ಲಿರತಕ್ಕಂತಹ ಗಾಣದಾಳಕ್ಕೆ ಬರ್ತಾರೆ. ಆ ಪಂಚಮುಖನ ದಿವ್ಯ ಸನ್ನಿಧಿಗೆ ಬಂದು ಅಲ್ಲಿ ಪ್ರಶಾಂತವಾಗಿರತಕ್ಕಂತಹ ಪರಿಸರದಲ್ಲಿ ಒಂದೆರಡು ದಿನ ಧ್ಯಾನಾಸಕ್ತರಾಗ್ತಾರೆ. ಆ ಅಗಮ್ಯ ಮಹಿಮನಾಗಿರತಕ್ಕಂತಹ ಆ ಸ್ವಾಮಿ ತಮ್ಮ ಮೂಲಕವಾಗಿ ಪ್ರಕಟಿಸಿದಂತಹ ವಿವಿಧ ಮಹಿಮೆಗಳನ್ನು ಮೆಲುಕು ಹಾಕ್ತಾರೆ.
ತಮ್ಮ ಮೇಲೆ ಆ ಸ್ವಾಮಿ ಸುರಿಸಿದಂತಹ ಕಾರುಣ್ಯ ವೃಷ್ಟಿಯನ್ನು ಸ್ಮರಿಸ್ತಾರೆ. ಆಗ ಅವರ ಕಣ್ಣಾಲಿಗಳು ತೇಲಿ ಬರ್ತವೆ. ತಮ್ಮ ಜೀವಿತದಲ್ಲಿ ನಡೆದು ಹೋಗಿರತಕ್ಕಂತಹ ಸಕಲ ಕ್ರಿಯೆಗಳನ್ನು ಕೂಡ ಆ ಮುಖ್ಯ ಪ್ರಾಣದ ಮೂಲಕ ಲಕ್ಷ್ಮೀನಾರಾಯಣನ ಅಡಿದಾವರಿಗಳಲ್ಲಿ ಸಮರ್ಪಣೆ ಮಾಡ್ತಾರೆ. ಅನಂತರ ಮಂತ್ರಾಲಯಕ್ಕೆ ಬಂದು ತಮ್ಮ ಕುಲಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರ್ವರ ದರ್ಶನವನ್ನು ಮಾಡ್ತಾರೆ. ರಾಯರ ಬೃಂದಾವನ ಮುಂದೆ ಬಹುವತ್ತು ನಿಂತಿದ್ದಂತಹ ಅಪ್ಪಾವರರು ಅಲ್ಲಿಂದ ಏನೋ ಸಂಕಲ್ಪ ಮಾಡಿದವರಂತೆ ದೃಢಚಿತ್ತದಿಂದ ಇಬ್ರಾಂಪುರಕ್ಕೆ ಹೊರಡುತ್ತಾರೆ. ಅಲ್ಲಿ ಊರ ಹೊರಗಿನ ಪ್ರಶಾಂತಮಯವಾಗಿರತಕ್ಕಂತಹ ವಾತಾವರಣದಲ್ಲಿ ಸ್ವಲ್ಪ ಸಮಯ ಅನುಷ್ಠಾನ ನಿರತರಾಗ್ತಾರೆ. ಅಪ್ಪಾವರ ಪ್ರಿಯ ಶಿಷ್ಯರಾಗಿರತಕ್ಕಂತಹ ಆ ಯೋಗಿ ನಾರಾಯಣಾಚಾರ್ಯರು ಕೂಡ ಎಡಬಿಡದೆ ಅವರೊಂದಿಗಿದ್ದು ಅವರ ಶುಶ್ರೂಷೆ ಮಾಡ್ತಾ ಇರ್ತಾರೆ. ಇಂತಹ ಯೋಗಸಿದ್ಧರಾಗಿರ್ತಕ್ಕಂಥ ಅಪ್ಪಾವರರು ವೈರಾಗ್ಯಾಭರಣ ಭೂಷಿತರಾಗಿ ತೊಟ್ಟು ಕಳಚಿದ ಹಣ್ಣಿನಂತೆ ನಿರ್ಮಮತ್ವದ ಪರಿಪಕ್ವ ಸ್ಥಿತಿಯನ್ನು ತಲುಪ್ತಾರೆ. ಅವತಾರ ಪುರುಷರಾದ ಅಪ್ಪಾವರರು ಸಹ ಕಾಲನ ಕರೆಗೆ ಸಿದ್ಧರಾಗ್ತಾರೆ. ಪಂಚಮುಖನನ್ನು ಸ್ಮರಿಸ್ತಾ ಅಪ್ಪಾವರು ಕ್ರಿಸ್ತಶಕ 1867 ಶ್ರಾವಣ ಶುದ್ಧ ತೃತೀಯ ಶುಭ ದಿವಸದಂದು ಪಂಚಭೂತಾತ್ಮಕವಾಗಿರತಕ್ಕಂತಹ ಶರೀರವನ್ನು ತ್ಯಜಿಸಿ ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸ್ತಾರೆ. ಹೀಗೆ ಸಾಧನೆಯ ಹಾದಿ ಕಾಣದೆ ಕಂಗೆಟ್ಟಂತಹ ಅಸಂಖ್ಯ ಸುಜೀವಿಗಳಿಗೆ ಸತ್ಪಥವನ್ನು ತೋರಲಿಕ್ಕಾಗಿಯೇ ಭುವಿಗಿಳಿದಂತಹ ಮಹಾಬೆಳಕು ತಾನು ಬೀರಿದ ಸುಜ್ಞಾನದ ಬೆಳಕನ್ನು ಉಳಿಸಿ ಕಣ್ಮರೆಗಾಗಿ ಹೋಗುತ್ತೆ. ಅವರ ಜನಜೀವನಕ್ಕೆ ಅವರು ಮಾಡಿದಂತಹ ಒಂದು ಅಮಿತವಾದ ಉಪಕಾರ, ಅವರ ಅಪೂರ್ವವಾದ ಯೋಗ ಸಾಮರ್ಥ್ಯ, ಅವರ ಸಿದ್ಧಿ ಸಾಧನೆಗಳು ಅವರು ಕಣ್ಮರೆಯಾದರೂ ಕೂಡ ಅದು ಕಣ್ಮರೆಯಾಗಲಿಲ್ಲ. ಈ ಹೊತ್ತಿಯೂ ಕೂಡ ಭಕ್ತರ ಭಾಗ್ಯನಿಧಿಯಾಗಿ ಸ್ಮರಿಸುವವರ ಸುರಧೇನುವಾಗಿ ಭಾವುಕರ ಹೃದಯಗಳಲ್ಲಿ ಶಾಶ್ವತವಾಗಿರತಕ್ಕಂತಹ ಸ್ಥಾನವನ್ನು ಸಂಪಾದಿಸಿ ಸಾಧಕರ ಸ್ಫೂರ್ತಿಯ ಸೆಲೆಯಾಗಿ ಬದುಕನ್ನು ಉದ್ದೀಪನಗೊಳಿಸ್ತಾ ಇದ್ದಾರೆ. ಅಂತಹ ಅಪ್ಪಾವರರ ಸ್ಮರಣೆ ಮಾಡತಕ್ಕಂತಹ ದಿನ ಬಂದಿದೆ, ಶ್ರಾವಣ ಶುದ್ಧ ತೃತೀಯ. ಅಂತಹ ಈ ಒಂದು ಸಂದರ್ಭದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.